ನಮಸ್ಕಾರ. ಇನ್ ನ್ಯೂಸ್ನ ಮಧ್ಯಾಹ್ನದ ಬುಲೆಟಿನ್ಗೆ ಸ್ವಾಗತ. ನಾನು ರೋಹಿತ್ ಸಾಳುಂಖೆ. ಈಗ ನೋಡೋಣ ಹೆಡ್ಲೈನ್ಸ್. ಗೃಹಲಕ್ಷ್ಮಿ 2 ತಿಂಗಳ ಕಂತು ನೀಡದೆ ಸರ್ಕಾರ ಸದನದ ದಿಕ್ಕು ತಪ್ಪಿಸಿದೆ. ಡಿನ್ನರ್ ಪಾರ್ಟಿ ಸ್ಥಗಿತಗೊಳಿಸಿ ಎಂದ ವಿಪಕ್ಷ ನಾಯಕ ಆರ್ ಅಶೋಕ್. ಆಗಸ್ಟ್ ವರೆಗೂ ಹಣ ಬಿಡುಗಡೆ ಮಾಡಿದ್ದೇವೆ, ಹೆಚ್ಚು ಕಡಿಮೆ ಆಗಿದ್ದರೆ ಅದನ್ನ ಸರಿಪಡಿಸುತ್ತೇವೆಂದು ಭರವಸೆ ನೀಡಿದ ಸಿಎಂ ಸಿದ್ದರಾಮಯ್ಯ. ಸೋಮವಾರ ಸಂಬಂಧಿಸಿದ ಸಚಿವರಿಂದಲೇ ಸ್ಪಷ್ಟೀಕರಣ ಕೊಡಿಸುವುದಾಗಿ ಹೇಳಿದ ಸಭಾಪತಿ ಯುಟಿ ಖಾದರ್. ನೇಕಾರರ ವಿದ್ಯುತ್ ಬಾಕಿ ಬಿಲ್ ಮನ್ನಾ ಮಾಡಿ ಶಾಸಕಿ ಶಶಿಕಲಾ ಜೊಲ್ಲೆ ಆಗ್ರಹ. ಜೊಲ್ಲೆ ಬೇಡಿಕೆಗೆ ಧ್ವನಿಗೂಡಿಸಿದ ವಿಜೇಂದ್ರ ಮತ್ತು ಸಿದ್ದು ಸೌದಿ. ಸಿಎಂ ಗಮನಕ್ಕೆ ತಂದು ಮನ್ನಾ ಮಾಡುತ್ತೇವೆ, ಸಚಿವ ಶಿವಾನಂದ ಪಾಟೀಲ್ ಭರವಸೆ. ಡಿನ್ನರ್ ಪಾರ್ಟಿಗಳೇ ನಮ್ಮ ರಾಜ್ಯವನ್ನ ಕುಲಗೆಡಿಸಿವೆ. ಡಿನ್ನರ್ ಮೀಟಿಂಗ್ಗಳ ಭರಾಟೆಯಲ್ಲಿ ಸರ್ಕಾರ ಆಡಳಿತವನ್ನ ಸಂಪೂರ್ಣವಾಗಿ ಮರೆತಿದೆ. ಮುಖ್ಯಮಂತ್ರಿಗಳು ಕೇವಲ ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಬೇಕು. ಬಿವೈ ವಿಜಯೇಂದ್ರ ಸಲಹೆ. ಪ್ರೀತಿಯಿಂದ ಊಟಕ್ಕೆ ಕರೆದ್ರೆ ಬರಲ್ಲ ಅನ್ನಲು ಆಗುತ್ತದೆಯೇ? ಯಾವ ಔತಣಕೂಟವೂ ಇಲ್ಲ, ಏನು ಚರ್ಚೆನೂ ಇಲ್ಲ. ಮುಂಜಾಗ್ರತೆ ಕೈಗೊಂಡು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಗಳ ಆಯೋಜನೆಗೆ ಅನುಮತಿ ನೀಡಿದ್ದೇವೆ. ಡಿಸಿಎಂ ಡಿಕೆ ಶಿವಕುಮಾರ್. ಮತ್ತು ನನಗೂ ಡಿನ್ನರ್ಗೆ ಆಹ್ವಾನವಿತ್ತು, ಆದ್ರೆ ನಾನು ತೆರಳಲಿಲ್ಲ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂಬುದು ನನ್ನ ಆಸೆ, ಆದ್ರೆ ಎಲ್ಲದಕ್ಕೂ ಹೈಕಮಾಂಡ್ ನಿರ್ಣಯ ಅಂತಿಮ. ಸಚಿವ ಜಮೀರ್ ಅಹಮದ್ ಖಾನ್. ವಾರ್ತೆಗಳ ವಿವರ. ಫೆಬ್ರವರಿ ಮತ್ತು ಮಾರ್ಚ್ ಗೃಹಲಕ್ಷ್ಮಿ ಯೋಜನೆ ಕಂತು ಬಿಡುಗಡೆ ಮಾಡದೆ ಸದನಕ್ಕೆ ಸಚಿವರು ತಪ್ಪು ಮಾಹಿತಿ ನೀಡಿದ್ದಾರೆಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇಂದು ಸದನದಲ್ಲಿ ಆರೋಪಿಸಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದರು. ವಿಪಕ್ಷ ನಾಯಕರ ಚರ್ಚೆ ಜಾರಿ ಇದ್ದ ಹಿನ್ನೆಲೆ ಸಭಾಪತಿಗಳು ಸಂಬಂಧಿಸಿದ ಸಚಿವರಿಂದಲೇ ಸೋಮವಾರ ಸ್ಪಷ್ಟೀಕರಣ ಕೊಡಿಸುವುದಾಗಿ ಹೇಳಿದರು. ಇಂದು ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮತ್ತು ಮಾರ್ಚ್ನ ಕಂತು ಬಿಡುಗಡೆಯಾಗಿಲ್ಲ, ರಾತ್ರಿ ಡಿನ್ನರ್ ಪಾರ್ಟಿಯಲ್ಲಿ ಬ್ಯುಸಿಯಾಗುವ ಸಚಿವರು ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ, ಸದನವನ್ನ ಸರಾಗವಾಗಿ ನಡೆಸಲು ಡಿನ್ನರ್ ಪಾರ್ಟಿಗಳನ್ನು 10 ದಿನಗಳ ಕಾಲ ಸ್ಥಗಿತಗೊಳಿಸಬೇಕು, ಅಧಿಕಾರಿಗಳನ್ನಾದರೂ ಅಮಾನತುಗೊಳಿಸಿ ಅಥವಾ ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದರು. ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆ ಗೃಹಲಕ್ಷ್ಮಿ ಯೋಜನೆಯ ನೋಂದಾವಣಿಯಾದ ಫಲಾನುಭವಿಗಳಿಗೆ ಫೆಬ್ರವರಿ 25 ಹಾಗೂ ಮಾರ್ಚ್ 2025 ತಿಂಗಳ ಸಹಾಯಧನ ಸರ್ಕಾರದಿಂದ ಬಿಡುಗಡೆಯಾಗಿರುವುದಿಲ್ಲ ಎಂಬ ಮಾಹಿತಿಯನ್ನು ಮಾನ್ಯರಿಗೆ ಈ ಮೂಲಕ ಗೌರವಗಳೊಂದಿಗೆ ಸಲ್ಲಿಸುತ್ತಿದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಅದು ಬಿಟ್ಟು ಮತ್ತೆ ನಾನು ಇನ್ನ ಕೇಳಿದೆ, ನೋಡಪ್ಪ ಬಿರಿ ಅದೊಂದೇ ನೋಡ್ಬೇಡ ಅಂತ. ಮತ್ತೆ ಇನ್ನೊಂದು ಇದರಲ್ಲಿ ಅದು 2011-12 ಗದಗ ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ 25 ಹಾಗೂ ಮಾರ್ಚ್ 25 2 ತಿಂಗಳ ಅನುದಾನ ಬಿಡುಗಡೆ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸದನಕ್ಕೆ ಇಷ್ಟೆಲ್ಲ ಅವಕಾಶಗಳಿದ್ದೂ ಕೂಡ, ಎಲ್ಲ ವೆರಿಫಿಕೇಶನ್ ಆದ್ರೂ ಕೂಡ ಸರ್ ಒಂದೇ ನಿಮಿಷ, ಹಾವೇರಿದು ಐತೆ, ಅದಕ್ಕೆ ಹಾವೇರಿ ಜಿಲ್ಲೆದು ಇದೆ, ಹಾವೇರಿ ಜಿಲ್ಲೆನೂ ಇದೆ, ಧಾರವಾಡ ಹಾವೇರಿ ಮೂರು ಹಾವೇರಿದು ಹೇಳಿದ್ದೀನಿ, ಹಾವೇರಿ ಜಿಲ್ಲೆದು, ಹಾವೇರಿ ಗದಗ ಎಲ್ಲ ಹೇಳಿದ್ದೀನಿ. ಇಷ್ಟೆಲ್ಲ ಮಾಹಿತಿ ಇದೆ ಪಾಟೀಲ್ರೆ. ನಾವೇನಾದ್ರು ಕಾನೂನು ತಪ್ಪು ಹೇಳಿದ್ರೆ 100 ಚುಚ್ಚಾಕ್ತೀರಾ ನೀವು. ಈ ಸೂಜಿಯಲ್ಲಿ ಚುಚ್ತಾರಲ್ಲ, ಈ ಜಾಲಿ ಮುಳ್ಳಲ್ಲಿ ಹಂಗೆ ಚುಚ್ಚಾಕ್ಬಿಡ್ತೀರಾ ನಮಗೆ. ಇವಾಗ ಮಂತ್ರಿ ಈ ತರ ಸದನಕ್ಕೆ ತಪ್ಪುಗಳು ಹೇಳಿದ್ರೆ ಸದನದಲ್ಲಿರೋ ನೀವೆಲ್ಲರೂ ಹೇಳೋದನ್ನ ನಾವು ಯಾವ ಗ್ಯಾರಂಟಿ ಅಂತ ನಂಬೇಕು ನಾವು? ಸದನದಲ್ಲಿ ಎಲ್ಲಾ ಮಂತ್ರಿಗಳು ಕೊಡ್ತಾರೆ, ನಾವು ಅದನ್ನು ವೇದವಾಕ್ಯ ಭಗವದ್ಗೀತೆ ನಾವೆಲ್ಲ ಅಂತ ತಿಳ್ಕೊಂತೀರಿ ನಾವು. ಮುಖ್ಯಮಂತ್ರಿಗಳು ನಾಳೆ ಕೊಡೋರು ಇದ್ದಾರೆ ಉತ್ತರ ಕರ್ನಾಟಕಕ್ಕೆ, ಅದು ಸುಳ್ಳ ಈ ತರ ಸದನದ ಅಗೌರವ ಆಗ್ತೈತೆ. ನನಗೆ ಏನ್ ಇದಿಲ್ಲ, ನೀವು ರಾತ್ರಿ ಎಲ್ಲ ನೀವು ಏನ್ ಮಾಡ್ತೀರಾ, ಡಿನ್ನರ್ ಪಾಲಿಟಿಕ್ಸ್ ಕರೆದು ಬಿಡ್ತೀರಾ. ಡಿನ್ನರ್ ಪಾಲಿಟಿಕ್ಸ್ ರಾತ್ರಿ 1 ಗಂಟೆ ಇಲ್ಲ ಅಧ್ಯಕ್ಷರೇ, ಅದೇ ಪ್ರಾಬ್ಲಮ್ಮು. 11-12 ಗಂಟೆಗೆ ಬಿಡ್ತಾರೆ ಇವರು, ಅವ್ರು ರೆಡಿ ಆಗಲ್ಲ. ಬೆಳಗ್ಗೆ ಅವ್ರಿಗೇನು ಕ್ಲಾರಿಫಿಕೇಶನ್ ಅವ್ರು ಸರಿಯಾಗಿ ತಗೊಬೇಕಲ್ಲ, ಬಂದು ಏನು ಇಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಅದರಿಂದ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ? ನೀವಾದ್ರೂ ಅವ್ರಿಗೆ ಹೇಳ್ಬೇಕು, ಯಾಕಿಂತ ಉತ್ತರ ಕೊಡ್ತೀರಿ? ಏನ್ ಕೊಡ್ತೀರಾ ಅವ್ರಿಗೆ? ಪನಿಷ್ಮೆಂಟ್ ಏನು? ನಾವೇನ ಕೊಚ್ಚುತ್ತೀವಿ, ಮಣ್ಣೆ ಮಾಡಿದ್ರೆ ಏನಪ್ಪಾ ಸರ್ಕಾರದ ಮಂತ್ರಿ ಮೇಲೆ ಮಾಡ್ತೀರಾ ಅಂತೀರಾ? ಇಲ್ಲಿ ನನ್ಗೆ ಹೇಳೋದು, ಇವ್ರು ಯಾಕೋ ನನ್ಗನ್ಸೋದು ಈ ಸರ್ಕಾರದಲ್ಲಿ ಯಾಕೋ ಗೊಂದಲ ಇದ್ದಂಗೆ ಕಾಣ್ತೈತೆ.
ಓಕೆ. ಅದರಿಂದ ನಾನು ಮುಖ್ಯಮಂತ್ರಿಗೆ ಹೇಳೋದು, ಈ ನೈಟ್ ಡಿನ್ನರ್ಗಳನ್ನೆಲ್ಲ ಸ್ವಲ್ಪ ನೀವು ಅಟ್ಲೀಸ್ಟ್ ಇನ್ನೊಂದು 10 ದಿನ ಕಟ್ ಮಾಡ್ಬಿಡಿ. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ಅವರು ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಕೊಡದೆ ಹೋಗಿಲ್ಲವೆಂದರೆ ಕೂಡಲೇ ಕೊಡಿಸೋಣ, ಆಗಸ್ಟ್ವರೆಗೂ ನಾವು ರಿಲೀಸ್ ಮಾಡಿದ್ದೇವೆ ಎಂದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಆಗಸ್ಟ್ವರೆಗೆ ಗೃಹಲಕ್ಷ್ಮಿ ಹಣನ ಸಂದಾಯ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಮಾನ್ಯ ಸದಸ್ಯರು ಹೇಳ್ತಾರೆ ಫೆಬ್ರವರಿ ಕೊಡ್ಲಿಲ್ಲ ಅಂತ. ಫೆಬ್ರವರಿ ಮತ್ತೆ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಅವ್ರ ಮಂತ್ರಿಗಳಿದಾರ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಅಂತ ಅನ್ಸುತ್ತೆ. ನನಗೆ ಅರ್ಥ ಆಯ್ತು ಅವ್ರಿಗೆ ಹೇಳಿದ್ದು. ಫೆಬ್ರವರಿ ಮಾರ್ಚ್ನಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ, ಒಂದು ವೇಳೆ ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ. ಅವ್ರು ಹೇಳಿರ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ನಲ್ಲಿ ಅವ್ರ ಗಮನಕ್ಕೆ ತಂದಿರ್ತಾರೆ. ನನ್ನ ಪ್ರಕಾರ ಆಗಸ್ಟ್ವರೆಗೆ ರಿಲೀಸ್ ಮಾಡಿದ್ದೀವಿ ನಾವು ದುಡ್ಡನ್ನು. ಆಗಸ್ಟ್ವರೆಗೂ ಕೂಡ ರಿಲೀಸ್ ಮಾಡಿದ್ದೀವಿ. ಯಾವಾಗಲೂ 2 ತಿಂಗಳು ವ್ಯತ್ಯಾಸ ಇರ್ತದೆ. ಆದರೆ ಆಗಸ್ಟ್ನಲ್ಲಿ ರಿಲೀಸ್ ಮಾಡಿದ್ದೀವಿ. ನಾವು ಸೆಪ್ಟೆಂಬರು ಅಕ್ಟೋಬರು ಅದು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸೊ ಇದು ನೀವು ಬಂದಿಲ್ಲ ಅಂತ ಹೇಳಿದ್ರೆ ಕೂಡಲೇ ಕೊಡಿಸ್ತಕ್ಕಂಥ ಕೆಲಸ ಮಾಡೋಣ. ಸದಸ್ಯ ಸುನೀಲ್ ಕುಮಾರ್ ಅವರು ಸುಳ್ಳು ಮಾಹಿತಿ ಹೇಳಿ ಸದನದ ದಿಕ್ಕು ಯಾಕೆ ತಪ್ಪಿಸುತ್ತಿದ್ದೀರಿ ಎಂದು ಪ್ರಶ್ನಿಸಿದ್ರು. ಇದು ಹಕ್ಕುಚ್ಯುತಿ ಅಲ್ಲವೇ ಎಂದರು. ಇದಕ್ಕೆ ಮತ್ತೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ಅವರು, ನಾವು ಸುಳ್ಳು ಹೇಳಲ್ಲ, ಹೆಚ್ಚು ಕಡಿಮೆ ಆಗಿದ್ದರೆ ಅದನ್ನ ಸರಿಪಡಿಸುತ್ತೇವೆ ಎಂದರು. ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಈ ವರ್ಷದ ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳಿ, ಒಂದು ವೇಳೆ ಅದು ಅಕ್ಯುಚ್ಯುತಿ ಬರಲ್ಲ, ಅಕ್ಯುಚ್ಯುತಿ ಆಗೋದಿಲ್ಲ. ನಾವು ಒಂದು ವೇಳೆ ಕೊಡದೇ ಇದ್ರೆ, ಒಂದು ವೇಳೆ ಸೆಪ್ಟೆಂಬರ್ವರೆಗೂ ಕೊಟ್ಟಿದ್ದೀವಿ ನಾವು, ಒಂದು ವೇಳೆ ಬರದೇ ಇದ್ರೆ ಕೂಡಲೇ ಕೊಡೋ ರೀತಿಯಿಂದ ಅದನ್ನ ಚೆಕ್ ಮಾಡಬೇಕಾಗುತ್ತೆ, ಚೆಕಪ್ ಮಾಡಬೇಕಾಗುತ್ತೆ. ಅದನ್ನ ಸರ್ ಅದ್ರ ಬಗ್ಗೆ ನಮ್ ಡಿಸ್ಪ್ಯೂಟ್ ಇಲ್ಲ, ನೀವು ಕೊಡ್ತೀರಾ ಹೇಳಿದ್ರು ಅಂತ. ಹಂಗೆ ಸದನಕ್ಕೆ ಹೆಂಗ್ ತಪ್ಪು ಮಾಹಿತಿಯನ್ನ ಹಂಗಾರೆ ಸುಳ್ಳ ಸರ್ಕಾರ ಸುಳ್ಳು ಹೇಳಕ್ಕೆ ಅಂತ ಹೇಳಿದೆಯಲ್ಲ ನೀನು. ಸುನಿಲ್ ಹೇಳೋದೇ ಸುಳ್ಳು ಸರ್, ಇವಾಗ ಹಂಗಾಗ್ಬಿಟ್ಟೈತೆ. ಹೇಳದೇ ಸುಳ್ಳು ಅಲ್ಲ, ವಿರೋಧ ಪಕ್ಷ ಇರೋದೇ ಸುಳ್ಳು ಹೇಳಕ್ಕೆ ಅಂತ ಹೇಳಿದ್ದು ಅಶೋಕ ಮೊನ್ನೆ. ಅಲ್ಲ, ಸುಳ್ಳಿನ ತವರ ಮನೆಯನ್ನ ಬಿಜೆಪಿ ನೀವು ಕೇಳಿಸ್ಕೊಂಡಿದ್ದೀರಲ್ಲ, ಈಗ ಹೇಳೋರು ಯಾರು? ಸುಳ್ಳು ಹೇಳೋದಕ್ಕೆ ವಿರೋಧ ಪಕ್ಷ ಇರೋದು ಅಂತ. ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇಲ್ಲ, ನಾವು ಸುಳ್ಳು ಹೇಳಕ್ಕಿಲ್ಲ ವಿರೋಧ ಪಕ್ಷ. ಈಗ ನೀವು ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ, ಸುಳ್ಳು ಅಂತ ಮುಖ್ಯಮಂತ್ರಿ ಉತ್ತರ ಬಂದು ಚರ್ಚೆ ಹಾಕಿದ್ದಾರೆ. ಮಾತುಗಳೆಲ್ಲ ಸುಳ್ಳು. ನಾವು ಸುಳ್ಳು ಹೇಳಲ್ಲ. ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ಹೇಳಿದಾರಲ್ಲ, ಸದನದಲ್ಲಿ ಮಂತ್ರಿಗಳು ನಾನು ಸುಳ್ಳಲ್ಲ, ಅಸತ್ಯ ಅಂತ ಹೇಳ. ವಿರೋಧ ಪಕ್ಷದಲ್ಲಿ ಇದ್ದಾಗ ಎಲ್ಲರೂ ಸುಳ್ಳೆ ಅಂತ ಅವ್ರನ್ನೂ ಸೇರ್ಸಿ ಹೇಳಿದ್ದು, ನಮ್ಮನ್ನೆಲ್ಲ. ಯಾರ್ಯಾರು ಇದಾರೋ ವಿರೋಧ ಪಕ್ಷ ಅವರೆಲ್ಲ ಸುಳ್ಳು ಹೇಳೋದು. ನಾನು 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದೆ, ಯಾವತ್ತೂ ಸುಳ್ಳು ಹೇಳಿಲ್ಲ. ಕೊನೆಗೆ ಸಭಾಪತಿಗಳು ಮಧ್ಯಪ್ರವೇಶಿಸಿ ಸಂಬಂಧಿಸಿದ ಸಚಿವರೊಂದಿಗೆ ಚರ್ಚಿಸಿ ಸೋಮವಾರದಂದು ಈ ಕುರಿತು ಸ್ಪಷ್ಟೀಕರಣ ಕೊಡಿಸುವುದಾಗಿ ತಿಳಿಸಿದರು. ಮೈಸ್ಟಿಂಗಿನ ಕೇಳಿದ ಪ್ರಶ್ನೆಗೆ ಮಂತ್ರಿಗಳು ಕೊಟ್ಟಂತ ಉತ್ತರ ವಿಚಾರ ಸಂಬಂಧಪಟ್ಟ ಹಾಗೆ ಅದು ತಪ್ಪು ಮಾಹಿತಿ ಹೋಗಿದೆ ಅಂತ ಹೇಳಿಕೊಂಡು ತಾವು ಒಂದು ರೇಸ್ ಮಾಡಿದ್ರು. ಇದರಲ್ಲಿ 2 ಅಂಶ ಇದೆ. ಒಂದು, ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ಇದು ಅವತ್ತು ಅವರು ದುಡ್ಡು ನಮಗೆ ರಿಲೀಸ್ ಆಗಲಿಲ್ಲ ಅಂತ ಹೇಳಿದ್ರು. ಮಂತ್ರಿಗಳು ನನಗೆ ಗೊತ್ತಿದ್ದಾಗ ಆಗಸ್ಟ್ ತನಕ ನಾವೆಲ್ಲ ರಿಲೀಸ್ ಮಾಡಿದ್ದೇವೆ ಅಂತ ಹೇಳಿದ್ರು. ಆಗ ಚರ್ಚೆ, ಒಂದು ಸೆಕೆಂಡ್ ಚರ್ಚೆ ಇದಿಲ್ಲ, ನಾವು ರಿಲೀಸ್ ಮಾಡಿದ್ದೇವೆ ಅಂತ ವಿಚಾರಣೆ ಹೇಳಿದ್ರು. ತಾವು ಇವತ್ತು ಅದನ್ನು ಬಂದು ಕ್ಲಾರಿಫಿಕೇಶನ್ ಮುಖ್ಯಮಂತ್ರಿ ಹೇಳಿದಿರಿ. 2 ಇದೆ. ಒಂದು, ಏನದು ರಿಲೀಸ್ ಆಗದಿದ್ದರೆ ಮಾನ್ಯ ಮುಖ್ಯಮಂತ್ರಿ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. 2ನೇದು ಆಯ್ತು, ಬಂದೆ ನಾನು ಅಲ್ಲಿಗೆ. ಆಯ್ತು ಒಟ್ಟಾರೆ ನಂಗೆ ಅರ್ಥ ಆಯ್ತು. ಅಲ್ಲಿ ನಿಮ್ಮ ಪೀಠದಿಂದ ನಾವು ಆಯ್ತು ಅಲ್ಲಿಗೆ ಬರ್ತೇನೆ. ಅದೇ ನನಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿಯಲ್ಲ. ಈಗ ಒಂದು ಸಮಸ್ಯೆ ಏನಿದೆ, ರಿಲೀಸ್ ಆಗದೆ ರಿಲೀಸ್ ಮಾಡ್ತಾರೆ ಮುಖ್ಯಮಂತ್ರಿ ಹೇಳಿದ್ದಾರೆ, ಆಯ್ತು ಅಲ್ಲ, ಕರೆಕ್ಟ್. 2ನೇದೇನಿದೆ, ಆ ತಪ್ಪು ಮಾಹಿತಿ ಯಾಕೆ ಬಂತು ನಮಗೆ? ನಾವು ಸದನದ ವಿಶ್ವಾಸ ಇಟ್ಟು, ಮಂತ್ರಿಗಳ ಮೇಲೆ ವಿಶ್ವಾಸ ಇಟ್ಟು ನಾವು ಅವ್ರು ಹೇಳಿದ್ದನ್ನು ನಾವು ಕೇಳ್ತೇವೆ, ಅದೇ ನಾವು ಅರ್ಥ ಮಾಡಿಕೊ ಆಯ್ತು ಅಂತೇಳಿ. ಮತ್ತು ಈ ರೀತಿಯ ತಪ್ಪು ಮಾಹಿತಿ ನಮಗೆ ಯಾಕೆ ಸರ್ಕಾರದಿಂದ ಬರ್ತದೆ ಅಂತ ತಾವು ಇವತ್ತು ಕೇಳಿದ್ದೀರಿ. ಇದನ್ನು ನಾನು ಬಹುಶಃ ಮಂತ್ರಿಗಳ ಚರ್ಚೆ ಮಾಡಿಕೊಂಡು ಸೋಮವಾರ ಚರ್ಚೆ ಮಾಡಿಕೊಂಡು ಅದಕ್ಕೊಂದು ಪರಿಹಾರ ಕಾಣುವ ಕೆಲಸ ಖಂಡಿತವಾಗಿ ಮಾಡಿ ಇನ್ನು ಮುಂದೆ ಈ ರೀತಿ ಆಗದಂತೆ ನಾವು ನೋಡಿಕೊಳ್ತೇವೆ. ಇನ್ ನ್ಯೂಸ್ ಬೆಳಗಾವಿ.
ವಿಧಾನಮಂಡಲದ ಅಧಿವೇಶನದಲ್ಲಿ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ನೇಕಾರರ ವಿದ್ಯುತ್ ಬಾಕಿ ಬಿಲ್ ಮನ್ನಾ ಮಾಡಬೇಕೆಂಬ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಇದಕ್ಕೆ ಸಚಿವ ಶಿವಾನಂದ ಪಾಟೀಲ್ ಅವರು ಆರ್ಥಿಕ ಸಚಿವರಾಗಿರುವ ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಇಂದು ವಿಧಾನಮಂಡಲದ ಅಧಿವೇಶನದಲ್ಲಿ ನೇಕಾರರ ವಿದ್ಯುತ್ ಬಾಕಿ ಬಿಲ್ ಮನ್ನಾ ಮಾಡಬೇಕೆಂದು ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಧ್ವನಿ ಎತ್ತಿದರು. ನೇಕಾರರಿಗೆ ಪ್ರತಿ ಯೂನಿಟ್ ವಿದ್ಯುತ್ಗೆ 11 ರೂಪಾಯಿ ಪಡೆಯಲಾಗುತ್ತಿದೆ. ಬಡ ನೇಕಾರರಿಗೆ ಇದು ಹೊರೆಯಾಗುತ್ತಿದೆ. ಹೆಸ್ಕಾಂನವರು ಬಿಲ್ ನೀಡಿಲ್ಲವೆಂದು ಅವರ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸುತ್ತಿದ್ದಾರೆ. ನೇಕಾರರ ಬಿಲ್ಲನ್ನ ಮನ್ನಾ ಮಾಡಿ ನೇಕಾರರಿಗೆ ಜೀವದಾನ ನೀಡಬೇಕೆಂದು ಆಗ್ರಹಿಸಿದರು. ಆದ್ರೆ ಇವತ್ತು ನಮ್ಮ ನೇಕಾರರೆಲ್ಲರೂ ಕೂಡ 1 ರೂಪಾಯಿ 25 ಪೈಸೆದಂತೆ ರೆಗ್ಯುಲರ್ ಆಗಿ ಕಟ್ತಾ ಬಂದಿದ್ದಾರೆ. ನಡುಗಡೆ ಏನು ಒಂದು 7-8 ತಿಂಗಳು ಡಿಲೇ ಆಗಿತ್ತು, ಅದರಿಂದ ಇವತ್ತು ಅವ್ರ ಲೈಟ್ ಕನೆಕ್ಷನ್ ಕಿತ್ತಿರೋದ್ರಿಂದ ಅವ್ರ ಜೀವಕ್ಕೆ ಎಷ್ಟು ಅಪಾಯ ಆಗ್ತಾ ಇದೆ. ಇವತ್ತು ಸುಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಆ ನೇಕಾರರದಿದೆ. ಅಧ್ಯಕ್ಷ, ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಅದನ್ನು ಕೂಡ ಆ ಹೊರೆನೂ ನೀವು ತಗೊಂಡು ಸರ್ಕಾರ ಅದನ್ನ ಮನ್ನಾ ಮಾಡಿದ್ರೆ ನಮ್ಮ ರಾಜ್ಯದ ಎಲ್ಲ ನೇಕಾರರು ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತಾರೆ. ಸಿದ್ದು ಅನ್ನೋರ್ಗೂ ಈ ಪ್ರಾಬ್ಲಮ್ ಗೊತ್ತು. ಹಾಗಾಗಿ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ರಿ ಅಂತ ಕೇಳ್ಕೊತೇವೆ. ಇದಕ್ಕೆ ಉತ್ತರಿಸಿದ ಸಚಿವ ಶಿವಾನಂದ ಪಾಟೀಲ್ ಅವರು 1 ರಿಂದ 10 HP ಅವರಿಗೆ ಸರ್ಕಾರ 120 ಕೋಟಿ ನೇಕಾರರ ಬಿಲ್ ಮನ್ನಾ ಮಾಡುತ್ತಿದೆ. 10 ರಿಂದ 20 HP ಅವರಿಗೆ 1.20 ಪೈಸೆ ರೂಪಾಯಿ ಕೂಡ ಮನ್ನಾ ಮಾಡಲಾಗುತ್ತಿದೆ. ನಮ್ಮ ಸರ್ಕಾರ ಬರುವ ಪೂರ್ವದಲ್ಲಿನ ಹಣವನ್ನು ಮಾತ್ರ ಭರಿಸಬೇಕೆಂದು ನೇಕಾರರಿಗೆ ಆದೇಶಿಸಲಾಗಿದೆ. ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಅದನ್ನ ಮನ್ನಾ ಮಾಡಲಾಗುತ್ತಿದೆ ಎಂದರು. 7 ತಿಂಗಳ ಬಿಲ್ ಮಾತ್ರ ಬಾಕಿ ಇದೆ. ಈ ಕುರಿತು ಸಿಎಂ ಅವರಿಗೆ ಮನವಿ ಮಾಡೋಣ ಎಂದರು. ಯಾವುದೇ ಆದೇಶ ಆದರೆ ಅವತ್ತಿನಿಂದ ಮಾತ್ರ ಆಗ್ತದೆ, ಅದು ಹಿಂದಿನ ನಾವು ಮಾಡೋಕ್ಕಾಗೋದಿಲ್ಲ. ಅದನ್ನೇ ಅವ್ರದ್ದು ವಾದ ಇದೆ. ಅದು 7 ತಿಂಗಳ ಗ್ಯಾಪ್ ಏನಿದೆ ಅದನ್ನು ದಂಡ ಮತ್ತು ಕೊಡಬೇಕಾದಂಥ ಪಾವತಿ ಬಿಲ್ಲು ಕೂಡ ಸೇರಿಸಿ ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಅರ್ಧದಷ್ಟು ಜನ ಈಗಾಗಲೇ ತುಂಬಿಟ್ಟಿದ್ದಾರೆ. ಅದು ಸಿದ್ದು ಅವ್ರಿಗೂ ಗೊತ್ತಿದೆ, ತುಂಬಿಟ್ಟಿದ್ದಾರೆ. ಕೆಲವೊಬ್ಬರು ಮಾತ್ರ ತುಂಬಿಲ್ಲ. ಆದರೂ ಕೂಡ ನಾನೇನು ಹೇಳ್ತಾ ಇದ್ದೀನಿ, ನಾವು ಇನ್ನೊಮ್ಮೆ ಸೇರಿ ಮುಖ್ಯಮಂತ್ರಿಗಳಿಗೆ ಹೋಗ್ಬೇಕಾದ್ರೆ ಒತ್ತಾಯ ಮಾಡೋಣ. ಯಾಕಂದ್ರೆ ಆರ್ಥಿಕ ಇಲಾಖೆ ಅವ್ರು ನಿರ್ವಹಣೆ ಮಾಡ್ತಾರೆ, ನಾನು ಜವಾಬ್ದಾರಿ ತಗೊಳಕ್ ಬರೋದಿಲ್ಲ. ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ. ತಾವು ಸೀನಿಯರ್ ಮಂತ್ರಿ ಇದ್ರಿ, ತಾವು ಹೇಳಿದ್ರೆ ಮುಖ್ಯಮಂತ್ರಿ ಕೇಳ್ತಾರ. ಸೀನಿಯರ್ ರಿಕ್ವೆಸ್ಟ್ ಮಾಡಿದ್ರೆ ಮುಖ್ಯಮಂತ್ರಿ 100% ಒಪ್ತಾರ. ನಿಮ್ಮನ್ನೇ ಕರ್ಕೊಂಡು 100 ಒಪ್ತಾರ. ನಮ್ಮ ಭರೋಸಾ ಇದೆ. ತಾವು ಕನ್ವಿನ್ಸ್ ಮಾಡಬೇಕು ಅಷ್ಟೇ. ಅಧ್ಯಕ್ಷರೇ, ತಾವು ಕನ್ವಿನ್ಸ್ ಮಾಡಿದ್ರೆ ಕೆಲಸ ಆಗುತ್ತೆ. ನಿಜವಾಗಿ ಎಲ್ಲರಿಗೆ ತೊಂದರೆ ಆಗ್ತಾ ಇದೆ. ಇದಕ್ಕೆ ತೇರ್ದ ಶಾಸಕ ಸಿದ್ದು ಸೌದಿ ಅವರು ತಾವು ವರಿಷ್ಠ ಸಚಿವರಾಗಿದ್ದು ಸಿಎಂ ಅವರಿಗೆ ತಾವೇ ಮನವಿ ಮಾಡಬೇಕು. ಹಿಂದಿನ ಸರ್ಕಾರದ ವಿಷಯವನ್ನ ಯೋಚಿಸಬೇಡಿ. ಉದ್ಯೋಗವೇ ಬಂದ್ ಆಗಿದ್ದಾಗ ಹೇಗೆ ತಾನೇ ಬಿಲ್ ಭರಿಸಲು ಸಾಧ್ಯ ಎಂದರು. ಇದಕ್ಕೆ ಸಚಿವ ಶಿವಾನಂದ ಪಾಟೀಲ್ ಅವರು ಮೇನಿಂದ ನವೆಂಬರ್ ವರೆಗಿನ ಬಿಲ್ ಮನ್ನಾ ಮಾಡಲು ಪ್ರಯತ್ನಿಸಲಾಗುವುದು ಎಂದರು. ಕೊಡ್ರಿ, ಈಗ 2.5 ವರ್ಷ ಮೇಲ್ಪಟ್ಟ ಆಯ್ತ. ಅವ್ರು ನಿರಂತರ ಉದ್ಯೋಗ ಬಿಟ್ಟು ತಿರುಗಾಡತಾರ. ಅವರಲ್ಲಿ ಹೋಗಿದ್ರು ಮನೆಗೆ, ಬಿಜಾಪುರಕ್ಕೂ ಅವ್ರ ಮನೆಗೆ ಹೋಗಿ ಬಂದಾರ. ಅವ್ರು ಕೂಡ ಮೀಟಿಂಗ್ ಮಾಡಿ ಬಂದಾರ. ಅಲ್ಲಲ್ರಿ, ನಾನು ಹೇಳ್ತೀನಿ, ನಮ್ ಇದ್ದರೇ ಕೇಳ್ರಿ. ಅವ್ರ ಪಾಪ ಬಡವರು, ಅವ್ರಿಗೇನೋ ಬದುಕಲಾಕ ಆಗವಲ್ಲ. ಮಂತ್ರಿ ಬಂದ್ರ ನೋಡ್ರಿ, 1 ಮೀಟ್ರ್ ನಮ್ದೇನ್ ವಿಚಾರ ಐತೆ ಅಂದ್ರ, ಬರೇ ಹಿಂದಿನ ಗೌರ್ಮೆಂಟ್ ಮಾಡಬೇಡ್ರಿ ದಯಮಾಡಿ. ನೀವೇನು ಆಶ್ವಾಸನೆ ಕೊಟ್ಟಿದ್ರಲ್ಲ, ನಾವು ಅಧಿಕಾರ ವಹಿಸ್ಕೊಂಡ ತಕ್ಷಣ ನಾವು 10 HP 20 HP ವರೆಗೆ ಮನ್ನಾ ಮಾಡ್ತೀವತ್ತ ಹೇಳಿದಿರ್ತಾವ. ಕೊಟ್ಟಿದ್ರೊಳಗಿಂದ 6 ತಿಂಗಳು ಉಳಿದದ. ಇದಕ್ಕೆ ಸದಸ್ಯ BY ವಿಜೇಂದ್ರ ಅವರು ಕೂಡ ಧ್ವನಿಗೂಡಿಸಿದ್ರು. ಸದಸ್ಯೆ ಶಶಿಕಲಾ ಜೊಲ್ಲೆ ಅವರು 1 ದಿನಾಂಕ ನಿಶ್ಚಯಿಸಲು ಹೇಳಿದ್ರು. ಸದಸ್ಯ ಸಿದ್ದು ಸೌದಿ ಅವರು ಅಲ್ಲಿಯವರೆಗೂ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಬಾರದು ಎಂದರು. ನಿಮ್ಮ ಪ್ರಣಾಳಿಕೆನೂ ಹಂಗೆ ಇರ್ತದೆ, ನನ್ನ ಪ್ರಣಾಳಿಕೆನೂ ಹಂಗೆ ಇರ್ತದೆ. ಆದರೆ ನಾನೇನು ಹೇಳ್ತಾ ಇದ್ದೀನಿ, ನಾವು ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದು ಒಂದು 5-6 ತಿಂಗಳ ನಂತರ ಮಾಡಿದ್ದೀವಿ. ಅದು ಪ್ರಾಸ್ಪೆಕ್ಟಿವ್ ಆಗ್ತದೆ, ರೆಟ್ರೋಸ್ಪೆಕ್ಟಿವ್ ಆಗೋದಿಲ್ಲ. ಆದರೂ ನಾನೇನು ಹೇಳ್ತಾ ಇದ್ದೀನಿ, ನಿಮ್ಮ ಸರ್ಕಾರ ಮಾಡದೇ ಇರೋ ಕೆಲಸ ನಾವು ಮಾಡಿದ್ದೀವಿ. ನೀವು ನಮ್ಗೆ ಶಬಾಷ್ಗಿರಿ ಕೊಡಬೇಡಿ. 6 ತಿಂಗಳದ್ದು ಏನದ ಅದು ಬಿಡಿಸೋದಿದೆಯಲ್ಲ, ನಾನು ನೀವು ಸೇರಿ ಪ್ರಯತ್ನ ಮಾಡೋಣ. ದಯಮಾಡಿ ಮುಖ್ಯಮಂತ್ರಿ ಅವರು ಬಂದಾರ, ಅವರು ಬಂದಾರ, ನೀವು ಅವ್ರಿಗೆ ಹೇಳ್ರಿ, ನಾವು ವಿನಂತಿ ಮಾಡ್ಕೋತೀವಿ. ನೀವು ಅವ್ರಿಗೆ ತುಂಬಲಾಕ ಸಾಧ್ಯ ಇಲ್ಲ ರೀ ಸರ್. ಉದ್ಯೋಗ ಬಂದಾಗತ್ತೆ ಅವ್ರದ್ದು. ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ಸರ್ಕಾರ ಏನ್ ಮಾಡಿದ್ರೆ
ವಿದ್ಯುತ್ ಕೊಡ್ಲಾಕ್ ಪ್ರಾರಂಭ ಮಾಡಿದ್ದ ಯಡಿಯೂರಪ್ಪನವರು ಇದ್ದಾಗ. ಬಿಜೆಪಿ ಸರ್ಕಾರ ಇವತ್ತು ನೇಕಾರ ನೆಮ್ಮದಿ ಜೀವನ ನೋಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ ಕಾರ್ಯಕ್ರಮಗಳ ಈಗ ನಾನ್ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳ ಹತ್ರ 6-7 ತಿಂಗಳದ್ ನಮ್ಗೇನ್ ಬಾಳ್ ಹೊರೆಯಲ್ಲ. ನಾನು ಹೋಗಿ ತಾವೇ ಕನ್ವಿನ್ಸ್ ಮಾಡಿದ್ರೆ ಮುಖ್ಯಮಂತ್ರಿ 100% ಒಪ್ತಾರೆ. ಕರೆಂಟ್ ಬಿಲ್ 5-6 ತಿಂಗಳದ್ ನಮ್ ಸರ್ಕಾರ ಕನ್ವಿನ್ಸ್ ಮಾಡ್ಬೇಕು. ಒಂದ್ ನಿಮಿಷ ನಿಂದ 5-6 ತಿಂಗಳ ಹಿಂದೆ ಪ್ರಣಾಳಿಕೆಯಲ್ಲಿ 1 ರಿಂದ 10 HP ವರೆಗೆ ಫ್ರೀ ಕೊಡ್ತೀವಿ ಅಂತಿದ್ವಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ, ಅದು ಕೊಟ್ಟಿದ್ದೀವಿ ಸರ್. ಆದ್ರೆ ಅದು ನಾವು ಮೇನಲ್ಲಿ ಸರ್ಕಾರ ಬಂದ ಮೇಲೆ ನವೆಂಬರ್ವರೆಗೆ ಚಾರ್ಜಸ್ ಆಗಿದೆ. ಆ ನವೆಂಬರ್ದಲ್ಲಿ ಮೇ ಟು ನವೆಂಬರ್ ಎಷ್ಟು ಒಂದು 4-5 ತಿಂಗಳದಿದೆ, ಅದನ್ನಷ್ಟು ಬಿಟ್ಕೊಡಿ ಅಂತ ಹೇಳ್ತಾರೆ. ಮನೆ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿ ಆದ್ರೆ ಓಕೆ, ಸಮಸ್ಯೆ ಬಗ್ಗೆ ಇರ್ಬೇಕು, ಇದ್ರಾಗ ರಾಜಕಾರಣ ಮಾಡ್ಬಾರ್ದು. ಮುಖ್ಯಮಂತ್ರಿ ಓಕೆ, ರಾಜಕಾರಣ ಮಾಡ್ತಾ ಇಲ್ಲ. ಸಭಾಧ್ಯಕ್ಷ ಇಷ್ಟೇನೆ, ಸಭಾಧ್ಯಕ್ಷ ನೇಕಾರ ವಿಚಾರದಲ್ಲಿ ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ನಾವೇನ್ ಅದ್ರ ನಮ್ಮ ವಿನಂತಿ ಇಷ್ಟೇನೆ, ಇಷ್ಟೇ ಸ್ವಾಮಿ, ನಮ್ಮ ಸಭಾಧ್ಯಕ್ಷ ನಮ್ಮ ವಿನಂತಿ ಇಷ್ಟೇನೆ, ನೇಕಾರ ವಿಚಾರದಲ್ಲಿ ಚೌಕಾಸಿ ಮಾಡುವಂತದ್ದು ಬೇಡ. ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಅದೇನು ಇನ್ನು 5-6 ತಿಂಗಳು ಏನ್ ಮಾಡ್ಬೇಕು ಅದನ್ನ ಸೇರಿಸ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿ, ಅಷ್ಟೇ ಮಾಡಿ ಅಂತ ವಿನಂತಿ ಮಾಡ್ತಾ ಇರುವಂತದ್ದು. ಇನ್ ನ್ಯೂಸ್ ಬೆಳಗಾವಿ. ಆಡಳಿತ ಪಕ್ಷದ ಡಿನ್ನರ್ ಮೀಟಿಂಗ್ಗಳೇ ನಮ್ಮ ರಾಜ್ಯವನ್ನ ಕುಲ್ಲಗೆಡಿಸಿವೆ. ಪದೇ ಪದೇ ಡಿನ್ನರ್ ಮೀಟಿಂಗ್ ಮಾಡಿಕೊಂಡು ಅದರ ಭರಾಟೆಯಲ್ಲಿ ಸರ್ಕಾರ ಆಡಳಿತವನ್ನ ಸಂಪೂರ್ಣವಾಗಿ ಮರೆತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಗಂಭೀರ ಆರೋಪ ಮಾಡಿದರು. ಇಂದು ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ರೈತರ ವಿಚಾರದ ಬಗ್ಗೆ ಸರ್ಕಾರ ಸಮಯ ಕೊಡಲಿಲ್ಲ. ಡಿನ್ನರ್ ಮೀಟಿಂಗ್ಗಳಲ್ಲಿ ರೈತರ ವಿಚಾರ ಚರ್ಚೆಯಾಗುತ್ತಿಲ್ಲ. ಬದಲಿಗೆ ಡಿಕೆಶಿ ತಂಡವು ಸಿದ್ದರಾಮಯ್ಯನವರನ್ನ ಕೆಳಗೆ ಇಳಿಸುವುದು ಹೇಗೆ ಅಂತ ಮಾಡುತ್ತಿದ್ದಾರೆ ಎಂದು ವಿಜೇಂದ್ರ ಟೀಕಿಸಿದ್ರು. ಅಧಿವೇಶನಕ್ಕೆ ಹೋಗುವ ಮುನ್ನ ನಾಯಕತ್ವ ಗೊಂದಲ ಬಗೆಹರಿಸಿಕೊಳ್ಳುವಂತೆ ಅವರು ಆಗ್ರಹಿಸಿ, ನಾಯಕತ್ವದ ಗೊಂದಲದ ನಡುವೆ ಚಳಿಗಾಲದ ಅಧಿವೇಶನ ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದೀರಿ ಎಂದು ಪ್ರಶ್ನಿಸಿದ್ರು. ಇಲ್ಲಿಗೂ ಬಂದು ಡಿನ್ನರ್ ಮೀಟಿಂಗ್ ಮಾಡ್ತಿರೋದು ಪ್ರಜಾಪ್ರಭುತ್ವಕ್ಕೆ ಮಾಡುತ್ತಿರುವ ಅಪಮಾನ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಪದೇ 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 ಕಳೆದ 3-4 ತಿಂಗಳುಗಳಿಂದ ಡಿನ್ನರ್ ಮೀಟಿಂಗ್ಗಳನ್ನು ಮಾಡಿಕೊಂಡು ಇವರ ಡಿನ್ನರು ಲಂಚ್ ಮೀಟಿಂಗ್ ಭರಾಟೆಯಲ್ಲಿ ರಾಜ್ಯದ ಆಡಳಿತವನ್ನು ಸಂಪೂರ್ಣವಾಗಿ ಮರೆತಿರುವಂಥದ್ದು. ಇವರ ಡಿನ್ನರ್ ಮೀಟಿಂಗ್ಗೆ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ಇವತ್ತು ವಿಕೋಪಕ್ಕೆ ಕಾರಣನೇ ಇವರ ಡಿನ್ನರ್ ಮೀಟಿಂಗು. ಯಾಕೆ ಅಂತ ಹೇಳಿದ್ರೆ ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಕ್ಕೆ ಇವರು ಯಾವುದೋ ಸಮಯವನ್ನು ಕೊಡಲಿಲ್ಲ. ಇವರು ಡಿನ್ನರು ಲಂಚ್ ಮೀಟಿಂಗಲ್ಲಿ ಕಬ್ಬು ಬೆಳೆಗಾರರು, ಮೆಕ್ಕೆಜೋಳ, ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೋ ಅದೂ ಇಲ್ಲ. ಕೇವಲ ತಮ್ಮ ಮುಖ್ಯಮಂತ್ರಿಯ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಕೆಲವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ತಂಡ ಹೇಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯಿಂದ ಬೀಳಿಸಬೇಕು ಅದಕ್ಕೆ ಅವರು ಸ್ಟ್ರಾಟಜಿ ಮಾಡೋದಕ್ಕೆ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಇದರ ನಡುವೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ರೈತರು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇನ್ನು ಸಿಎಂ ಕುರ್ಚಿ ವಿಚಾರ ಆಂತರಿಕ ವಿಚಾರವಲ್ಲ, ಇದು ರಾಜ್ಯದ ವಿಚಾರವಾಗಿದೆ. ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಕುರ್ಚಿ ಕಿತ್ತಾಟ ಸರಿಪಡಿಸಿಕೊಂಡು ಬನ್ನಿ ಎಂದಿದ್ದೆ. ಆದರೆ ಸರ್ಕಾರದ ಕುರ್ಚಿ ಕಿತ್ತಾಟದಿಂದಾಗಿ ರೈತರು ಬೀದಿಗೆ ಬರುವಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ನ ಭರವಸೆಗಳು ಈಡೇರುತ್ತಿಲ್ಲ. ಇದರಿಂದ ನಾಡಿನ ಜನ ಬೇಸತ್ತು ಹೋಗಿದ್ದಾರೆ. ಮುಖ್ಯಮಂತ್ರಿಗಳು ಕೇವಲ ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಬೇಕೆಂದು ವಿಜಯೇಂದ್ರ ಸಲಹೆ ನೀಡಿದರು. ನಾವು ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿಯೇ ಸ್ಪಷ್ಟವಾಗಿ ಹೇಳಿದ್ವಿ. ಒಂದು 10 ದಿನ ಮುಂಚಿತವಾಗಿ ಕನಿಷ್ಠ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಹೋಗುವ ಮುಂಚಿತವಾಗಿ ಆದರೂ ತಮ್ಮ ಈ ನಾಯಕತ್ವದ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಮುಖ್ಯಮಂತ್ರಿ ಕುರ್ಚಿಗೆ ಕಾಳಗ ನಡೀತಾ ಇದೆ. ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ. ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳಲ್ಲ, ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ನಡೆಸ್ತಕ್ಕಂಥ ಮುಖ್ಯಮಂತ್ರಿಗಳು ಇಷ್ಟೊಂದು ಗೊಂದಲವನ್ನು ಮಾಡಿಕೊಂಡು ಯಾವ ಕಾಟಾಚಾರಕ್ಕೆ ನೀವು ಬೆಳಗಾವಿನಲ್ಲಿ ಚಳಿಗಾಲ ಅಧಿವೇಶನ ಮಾಡೋದು ಬೇಡ, ಬೇಕಾದ್ರೆ ಪೋಸ್ಟ್ಪೋನ್ಮೆಂಟ್ ಮಾಡಿ ಅಂತಲೂ ಹೇಳಿದ್ವಿ ನಾವು. ಮುಂದೋಡಿ ನೀವು
ನಾಯಕತ್ವದ ಗೊಂದಲದ ನಡುವೆ ಚಳಿಗಾಲದ ಅಧಿವೇಶನ ಯಾವ ಪುರುಷಾರ್ಥಕ್ಕೆ ಮಾಡ್ತೀರಿ, ನಾಯಕತ್ವ ಗೊಂದಲವನ್ನು ಬಗೆಹರಿಸ್ಕೊಂಡು ಆಮೇಲೆ ಬನ್ನಿ ಅಂತ ಹೇಳಿದ್ವಿ, ಅದನ್ನು ಕೂಡ ಕೇಳಿಲ್ಲ. ಇಲ್ಲಿಗೂ ಬಂದು ಈ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಈ ನಾಡಿನ ಜನತೆಗೆ ಮಾಡ್ತಾ ಇರ್ತಕ್ಕಂಥ, ಪ್ರಜಾಪ್ರಭುತ್ವಕ್ಕೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಆಯಿತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗಬೇಕೆಂಬುದು ನನ್ನ ಆಸೆ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಶುಕ್ರವಾರ ಹೇಳಿದ್ದಾರೆ. ಗುರುವಾರ ರಾತ್ರಿ ಬೆಳಗಾವಿಯ ಹೊರವಲಯದಲ್ಲಿರುವ ದೊಡ್ಡನವರ್ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದ ಡಿನ್ನರ್ ಮೀಟಿಂಗ್ಗೆ ತಮಗೂ ಆಹ್ವಾನ ಇತ್ತು ಎಂದಿರುವ ಅವರು, ಸ್ನೇಹಿತರ ಮನೆಗೆ ತೆರಳಿದ್ದರಿಂದ ಔತಣಕೂಟಕ್ಕೆ ಹೋಗಲಾಗಲಿಲ್ಲ. ಡಿಕೆಶಿ ಸಿಎಂ ಆಗಲಿ ಎಂದು ನನಗೂ ಆಸೆ ಇದೆ, ಆದರೆ ಅಂತಿಮ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತದೆ ಎಂದರು. ನಮ್ಮ ಅಭಿಪ್ರಾಯಗಳನ್ನು ನಾವು ಹೇಳಬಹುದು, ಆದರೆ ಅಂತಿಮ ತೀರ್ಮಾನ ಹೈಕಮಾಂಡ್ ಅವರದ್ದಾಗಿರುತ್ತದೆ. ನಮ್ಮ ಪಕ್ಷ ಹೈಕಮಾಂಡ್ ನಿರ್ದೇಶನದಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ತಿಳಿಸಿದರು. ಕಾಂಗ್ರೆಸ್ಸಲ್ಲಿ ಯಾವ ಬಣನೂ ಇಲ್ಲ, ಏನು ಮಾಡಲ್ಲ. ಕಾಂಗ್ರೆಸ್ಸಲ್ಲಿ ಇದ್ದವರು 140 ಜನ ಹೈಕಮಾಂಡ್ ನನ್ನ ಕರೆದಿದ್ರು. ನಾನು, ಕಂಬಳಿ ಗಣೇಶು, ನಾಗೇಂದ್ರ, ವೈದ್ಯ, ಶಿವಗಂಗಾ ಅವರು, ಆಸಿಫ್ ಸೇಠ್ ಅವರು ನಿನ್ನೆ ಎಲ್ಲೋ ನಮ್ಮ ಸ್ನೇಹಿತರ ಮನೆಗೆ ಊಟಕ್ಕೆ ಹೋಗ್ಬಿಟ್ಟು ನನ್ನ ಅಭಿಪ್ರಾಯ ಹೈಕಮಾಂಡ್ ಹೇಳಿದ್ರೆ ಅದೇ ನಾವು. ಊಟಕ್ಕೆ ಕರೆದರೆ ಹೋಗಲು ಆಗುವುದಿಲ್ಲ ಎನ್ನಲು ಆಗೋದಿಲ್ಲ. ಅಲ್ಲಿ ಔತಣಕೂಟವೂ ನಡೆದಿಲ್ಲ, ಅಲ್ಲಿ ಚರ್ಚೆಯೂ ಆಗಿಲ್ಲವೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಳಗಾವಿಯ ಸರ್ಕಿಟ್ ಹೌಸ್ ಬಳಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದ್ರು. ಬೆಳಗಾವಿ ಹೊರವಲಯದಲ್ಲಿ ನಿನ್ನೆ ರಾತ್ರಿ ಶಾಸಕರ ಜೊತೆ ಔತಣಕೂಟ ಮಾಡಿದ್ದೀರಂತಲ್ಲ ಎಂಬ ಪ್ರಶ್ನೆಗೆ, ನನ್ನ ಕ್ಷೇತ್ರದ ಹುಡುಗನೊಬ್ಬ ಇಲ್ಲಿ ಕೆಲಸ ಮಾಡುತ್ತಿದ್ದಾನೆ, ಆತನ ಮನೆಯಿಂದ ಇವತ್ತು ಮುದ್ದೆ ಉಪ್ಸಾರು ಊಟ ಮಾಡಿ ಕಳಿಸುತ್ತೇವೆ ಎನ್ನುತ್ತಿದ್ದಾರೆ. ಹೀಗೆ ಅವರು ಪ್ರೀತಿಯಿಂದ ಕೇಳಿದಾಗ ಕರೆದಾಗ ಬೇಡ ಎನ್ನಲು ಆಗುತ್ತದೆಯೇ? ನಾಳಿದ್ದು ನಮ್ಮ ಆಸಿಫ್ ಸೇಠ್, ಫಿರೋಜ್ ಸೇಠ್ ಅವರು ಊಟಕ್ಕೆ ಕರೆದಿದ್ದಾರೆ ಎಂದರು. ಕೆಲಸ ಮಾಡ್ತಾವನೆ, ನಮ್ಮನೆ ಊಟ ಇವತ್ತು ತಂದು ಕೊಡ್ತೀರಿ, ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವೆ. ಬೇಡ ನಂಗಾಗಿತ್ತಾ? ನನಗೆ ದಿನ ಒಬ್ಬರು ಊಟ ತಂದು ಕೊಡ್ತಾ ಇದ್ದಾರೆ ಲೋಕಲ್ ಅವರು, ನಮ್ಮ ಕ್ಷೇತ್ರದಲ್ಲಿ. ಹಂಗೆ ಅವರು ಪ್ರೀತಿಯಿಂದ ಕರೀತಾರೆ, ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಠ್ ಕರೆದವ್ರೆ, ಸೇಠ್ ಆಸಿಫ್ ಸೇಠ್ ಕರೆದವ್ರೆ, ಫಿರೋಜ್ ಸೇಠ್ ಕರೆದವ್ರೆ. ಹಂಗೆ ಒಂದೊಂದು ದಿನ ಹೋಗೋದು. ದೊಡ್ಡನವರ್ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ನನ್ನ ಸ್ನೇಹಿತರು ಹೌದು. ಅವರದ್ದು ದೊಡ್ಡ ಕುಟುಂಬ. ಕಳೆದ 15 ವರ್ಷಗಳಿಂದ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಎಂದು ಕರೆಯುತ್ತಿದ್ರು. ನಮ್ಮ ಕಾಂಗ್ರೆಸ್ ಕುಟುಂಬದವರು ಮರೆಯಲು ಆಗುತ್ತದೆಯೇ? ಹೀಗಾಗಿ ನಾನು ಸೇರಿದಂತೆ ಒಂದಿಷ್ಟು ಜನರು ಊಟಕ್ಕೆ ಹೋಗಿದ್ದೆವು ಅಷ್ಟೇ. ಅದರಲ್ಲಿ ಯಾವ ಔತಣಕೂಟವೂ ಇಲ್ಲ, ಏನೂ ಇಲ್ಲ ಎಂದರು. ಯಾವ ಔತಣಕೂಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು, ಒಂದು ಊಟಕ್ಕೆ ಬನ್ನಿ. ಒಂದಷ್ಟು ಜನ ಹೋಗಿದ್ದಾರೆ. ಯಾವ ಔತಣ ಇಲ್ಲ, ಏನಿಲ್ಲ. ಪಾಪ ಅವರು ನಮ್ಮ ಕಾಂಗ್ರೆಸ್ ಇಡೀ ಕುಟುಂಬದವರು, ನಾವೆಲ್ಲ ಮರೆಯಕ್ಕಾಗಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಗಳ ಆಯೋಜನೆಗೆ ಅನುಮತಿ ನೀಡಿರುವ ಬಗ್ಗೆ ಕೇಳಿದಾಗ ಬೆಂಗಳೂರಿನ ಗೌರವ ಉಳಿಸಲು ನಾವು ಅಗತ್ಯ ಕ್ರಮ ಕೈಗೊಂಡಿದ್ದೇವೆ. ಮುಂದೆ ಯಾವುದೇ ರೀತಿಯ ಅನಾಹುತ ಸಂಭವಿಸದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಗಳ ಆಯೋಜನೆಗೆ ಅನುಮತಿ ನೀಡುತ್ತಿದ್ದೇವೆ ಎಂದರು. ಅದನ್ನು ಅವರು ಕಂಪೇರ್ ಮಾಡಬೇಕು. ಯಾಕೆಂದರೆ ಮುಂದಕ್ಕೆ ಯಾವ ಥರದ ಅನಾಹುತನೂ ಆಗ್ತದೆ. ಆ ರೀತಿ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಅವರು ವೆಂಕಟೇಶ್ ಪ್ರಸಾದ್ ಅವ್ರನ್ನ ಟೀಮನ್ನು ಕರೆಸಿ ಮಾತಾಡಿ, ಪೊಲೀಸ್ ಅವರನ್ನು ಕೂತ್ಕೊಂಡು ಮಾತಾಡಿ ಮುಂದಕ್ಕೆ ಏನೇನೋ ಮಾಡ್ತಾರೆ. ನಮ್ಮ ಬೆಂಗಳೂರು ಗೌರವನ ನಾವು ಕಾಪಾಡ್ತೀವಿ. ಇನ್ ನ್ಯೂಸ್ನಲ್ಲಿ ಈಗೊಂದು ಬ್ರೇಕ್ನ ನಂತರ ಮತ್ತೆ ಭೇಟಿಯಾಗೋಣ. ಡಾಕ್ಟರ್ ಹಿತಾ ಎಂ ಹೆಬ್ಬಾಳ್ಕರ್ ಸಂಚಾಲಿತ ಡಾಕ್ಟರ್ ಹೆಬ್ಬಾಳ್ಕರ್ ಸ್ಕಿನ್ ಮತ್ತು ಹೇರ್ ಕ್ಲಿನಿಕ್, ಚರ್ಮ ರೋಗ ಮತ್ತು ಲೈಂಗಿಕ ರೋಗಗಳಿಗೆ ಯೋಗ್ಯ ಚಿಕಿತ್ಸೆ. ಚರ್ಮದ ಸಮಸ್ಯೆಗಳಾದ ಬಿಳಿ ಮಚ್ಚೆಗಳು, ವಿಟಿಲಿಗೋ, ಕಪ್ಪು ಮಚ್ಚೆಗಳು, ಮೆಲಾಸ್ಮಾ, ಕೂದಲು ಉದುರುವಿಕೆ, ಹೊಟ್ಟೆ ಹೊರೆ, ಡ್ಯಾಂಡ್ರಫ್, ಮೊಡವೆ, ಆಕ್ನಿ, ಸೌಂದರ್ಯ ಸಮಸ್ಯೆಗಳು, ಸೋರಿಯಾಸಿಸ್, ಮಕ್ಕಳ ಚರ್ಮ ಸಮಸ್ಯೆಗಳು, ಸ್ಟ್ರೆಚ್ ಮಾರ್ಕ್ಸ್ಗಳಿಗೆ ಯೋಗ್ಯ ಉಪಚಾರ. Hi everyone, myself Dr. Hita Hebbalkar. We are now in the Dr. Hebbalkar Skin and Hair Clinic.
We are here to address your various skin concerns with the safe and the evidence-based solutions. We do have the most advanced lasers in our clinic. Our goal is very simple. All we need is a healthy, confident, luminous skin and hair. Thank you. ಸೋಮವಾರದಿಂದ ಶನಿವಾರದವರೆಗೆ ಸಮಯ ಬೆಳಿಗ್ಗೆ 11ರಿಂದ ಸಂಜೆ 7 ಗಂಟೆಯವರೆಗೆ. ವಿಳಾಸ ಮೆಸರ್ಸ್ ದಾಸಪ್ಪ ಶಾನ್ಬಾಗ್ ಎಂಪೈರ್ ಬಿಲ್ಡಿಂಗ್, ಬ್ಲಾಕ್ ನಂಬರ್ 12, 2ನೇ ಮಹಡಿ, ಕಾಲೇಜ್ ರಸ್ತೆ, ಬೆಳಗಾವಿ. ಮೊಬೈಲ್ ಸಂಖ್ಯೆ 6363609208. ವಿರಾಮದ ಬಳಿಕ ಇನ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಡಿನ್ನರ್ ಪಾರ್ಟಿ ಮತ್ತು ರಾಜಕೀಯ ಚರ್ಚೆಗಳಿಗೆ ಸಂಬಂಧವಿಲ್ಲ. ಸದನದಲ್ಲಿ ಸಮಸ್ಯೆಗಳ ಬಗ್ಗೆ ನಮ್ಮ ಶಾಸಕರು ಚರ್ಚಿಸುತ್ತಿದ್ದಾರೆ. ಸರ್ಕಾರ ಅದಕ್ಕೆ ಉತ್ತರವನ್ನು ಸಹ ನೀಡುತ್ತಿದೆ. ಡಿನ್ನರ್ ಏನಿದ್ದರೂ 8 ಗಂಟೆಯ ಬಳಿಕ ಎಂದು ವಿಪಕ್ಷೀಯರ ಟೀಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಿರುಗೇಟು ನೀಡಿದ್ದಾರೆ. ಅವರು ಇಂದು ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಬೆಳಗಾವಿ 3ನೇ ರೈಲ್ವೆ ಗೇಟ್ನಿಂದ ಮಚ್ಚೆವರೆಗಿನ ರಸ್ತೆ, ಬಾಕ್ಸೈಟ್ ರಸ್ತೆ, ಕನಬರ್ಗಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಫ್ಲೈಓವರ್ ನಿರ್ಮಾಣದ ಚಿಂತನೆ ಇದೆ. ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದರು. ಇನ್ನು ಡಿಕೆಶಿ ಡಿನ್ನರ್ ಪಾರ್ಟಿಗೆ ಸಂಬಂಧಿಸಿದಂತೆ ಇದು ಪ್ರತಿದಿನ ನಡೆಯುತ್ತದೆ. ಇದಕ್ಕೆ ರಾಜಕೀಯ ಚರ್ಚೆಯ ಪ್ರಶ್ನೆಯೇ ಬರುವುದಿಲ್ಲ. ಇದು ಮುಂದಿನ ಅಧಿವೇಶನಕ್ಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದರು. ದಿವಸ ಪಾರ್ಟಿ ನಡೀತೇವ, ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದ್ ಕಡೆಯಲ್ಲಿ ಸೇರ್ತಾರ, ಊಟ ಮಾಡ್ತಾರ. ಎಲ್ಲಾ ಕಡೆ ದಿವಸ ನಡೀತಾರೆ. 3 ಕಡೆ ದಿವಸ ಶಾಸಕರು ಸೇರ್ತಾರೆ. ಅದಕ್ಕೆ ಚರ್ಚೆ ಪ್ರಶ್ನೆ ಅಲ್ಲ. ಅವ್ರವ್ರ ಊಟ ಮಾಡ್ತಾರೆ. ಹೀಗಾಗಿ ಅದಕ್ಕಿಂತ ರಾಜಕೀಯ ಇಲ್ಲ. ನಮ್ಗೇನ ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೊಡ್ಡನವ್ರೇನೋ ಕರೆದಿರ್ತೀವಿ. ಇಲ್ಲ ಕಾಯಿ ಮುಂದೆ ಸಲ ಇನ್ನೂ ಹೆಚ್ಚಾಗುದು. ಅಧಿವೇಶನಕ್ಕೆ ಡಬಲ್ ಆಗ್ತಿದೆ. ಇನ್ನೇ ಒಂದ್ ಗಂಟು ಮೊನ್ನೆ ST ಆಯ್ತು, SC ಇದೆ. ಇನ್ನು ವಾಲ್ಮೀಕಿ ಸ್ವಾಮೀಜಿಗಳ ದಲಿತ ಸಿಎಂ ಹೇಳಿಕೆಗೆ ಸ್ವಾಮೀಜಿಗಳು ತಮ್ಮ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಇನ್ನು ವಿಪಕ್ಷೀಯರ ಕೇವಲ ಸರ್ಕಾರ ಡಿನ್ನರ್ ಪಾರ್ಟಿಯಲ್ಲಿ ತೊಡಗಿದೆ, ಸಮಸ್ಯೆಗಳ ಬಗ್ಗೆ ಸರ್ಕಾರ ಚಕಾರ ಎತ್ತುತ್ತಿಲ್ಲ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಹಂತ ಹಂತವಾಗಿ ಎಲ್ಲ ಶಾಸಕರು ಚರ್ಚೆ ಮಾಡುತ್ತಿದ್ದಾರೆ. ಸರ್ಕಾರ ಅದಕ್ಕೆ ಉತ್ತರ ನೀಡುತ್ತಿದೆ. ಡಿನ್ನರ್ ಏನಿದ್ದರೂ ರಾತ್ರಿ 8 ಗಂಟೆಯ ಬಳಿಕ ಎಂದು ಹೇಳಿ ಮುನ್ನಡೆದರು. ಆಗ್ತಿದೆ. ಅವ್ರು ಹೇಳ್ತಾರೆ ನಾವ್ ಯಾರು ಡಿಕೆಶಿ ಪರವಾಗಿ ಹೇಳ್ತಿದ್ದಾರೆ, ಪರಮೇಶ್ವರ್ ಪರವಾಗಿ ಹೇಳ್ತಾರೆ, ಪರವಾಗಿ ಇದೆ, ಸಿಎಂ ಮುಂದುವರಿಬೇಕಂತಿದೆ. ಅವ್ರವ್ರ ಅಭಿಪ್ರಾಯ. ಅವಾಗ ಅಧಿವೇಶನ ಇರೋಲ್ಲ. ಅಧಿವೇಶನ ಟೈಮ್ ನಾಗ ಚರ್ಚೆ ಮಾಡ್ತಾರೆ. ಅವ್ರವ್ರ ಕಷ್ಟ ಏನಿದೆ ಕಾನ್ಸ್ಟಿಟ್ಯೂನ್ಸಿ ವೈಸು, ಜಿಲ್ಲಾ ವೈಸು ಅದನ್ನ ಹೇಳ್ತಾರೆ. ಸರ್ಕಾರ ಅದಕ್ಕೆ ಉತ್ತರ ಕೊಡ್ತಾ ಇದೆ. ಡಿನ್ನರ್ ಏನಿದ್ರು ಆಫ್ಟರ್ 8 PM. ಇನ್ ನ್ಯೂಸ್ ಬೆಳಗಾವಿ. ಬಸವ ತತ್ವದ ಪ್ರಚಾರಕರು ಹಾಗೂ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಮಠದ 97 ವರ್ಷದ ಪರಮ ಪೂಜ್ಯ ಶ್ರೀ ಚನ್ನಬಸವ ಸ್ವಾಮೀಜಿ ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ಮಠದಲ್ಲಿ ಲಿಂಗೈಕ್ಯರಾಗಿದ್ದಾರೆ. ಸ್ವಾಮೀಜಿಗಳ ನಿಧನಕ್ಕೆ ಉತ್ತರ ಕರ್ನಾಟಕದಾದ್ಯಂತ ಅಪಾರ ಸಂಖ್ಯೆಯ ಭಕ್ತರು ಮತ್ತು ಮಠಾಧೀಶರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ಇನ್ನು ಶ್ರೀಗಳ ಅಂತಿಮ ದರ್ಶನ ಪಡೆಯಲು ಭಕ್ತ ಸಾಗರ ಹರಿದು ಬರುತ್ತಿದೆ. ಶ್ರೀಗಳ ಭಕ್ತರಲ್ಲಿ ಶೋಕ ಮಡುಗಟ್ಟಿದೆ. ಈ ಕುರಿತು ಇಲ್ಲಿದೆ ಡೀಟೇಲ್ಸ್. ವಿಶ್ವಗುರು ಬಸವಣ್ಣನವರು ಜನಿಸಿದ ತವರಲ್ಲಿ ವಚನಶಿಲಾ ಮಂಟಪದ ನಿರ್ಮಾತೃ ಸ್ವಾಮೀಜಿ ಎಂದೇ ಕರೆಯಲ್ಪಡುತ್ತಿದ್ದ ಶ್ರೀ ಚನ್ನಬಸವ ಸ್ವಾಮೀಜಿಯವರು ಕೇವಲ ಮಠಾಧೀಶರಾಗಿರದೆ ಬಸವಣ್ಣನವರ ತತ್ವಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿದ ಮಹಾನ್ ಪ್ರಚಾರಕರಾಗಿದ್ದರು. ವಿಶೇಷವಾಗಿ ಅವರು ಇಂಗಳೇಶ್ವರ ಮಠದ ಆವರಣದಲ್ಲಿ ವಚನಶಿಲಾ ಮಂಟಪವನ್ನು ನಿರ್ಮಿಸುವ ಮೂಲಕ ಬಸವಣ್ಣ ಮತ್ತು ಶರಣರ ವಚನಗಳನ್ನು ಕಲ್ಲಿನಲ್ಲಿ ಕೆತ್ತಿಸಿ ಶಾಶ್ವತಗೊಳಿಸಿದ ಕೀರ್ತಿಗೆ ಭಾಜನರಾಗಿದ್ದಾರೆ. ಇದು ಬಸವ ತತ್ವದ ಅಧ್ಯಯನಕಾರರಿಗೆ ಮತ್ತು ಭಕ್ತರಿಗೆ ಒಂದು ಪ್ರಮುಖ ತಾಣವಾಗಿದೆ. ಸರಳ ಜೀವನ ಮತ್ತು ಸಮಾಜಮುಖಿ ಚಿಂತನೆಗಳ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಅಪಾರ ಭಕ್ತರನ್ನು ಹೊಂದಿದ್ದ ಶ್ರೀಗಳು ಲಿಂಗಾಯತ ಧರ್ಮದ ಮೌಲ್ಯಗಳನ್ನು ಗಟ್ಟಿಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ಸ್ವಾಮೀಜಿಗಳ ಅಗಲಿಕೆಯ ಸುದ್ದಿ ತಿಳಿಯುತ್ತಿದ್ದಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ಮಠಕ್ಕೆ ಆಗಮಿಸುತ್ತಿದ್ದು ಮಠದ ಆವರಣದಲ್ಲಿ ಶೋಕ ಮಡುಗಟ್ಟಿದೆ. ಇನ್ನು ಸ್ವಾಮೀಜಿ ಅಗಲಿಕೆಗೆ ಸಿಎಂ ಸಿದ್ದರಾಮಯ್ಯ, ಸಚಿವ MB ಪಾಟೀಲ್, ಶಿವಾನಂದ ಪಾಟೀಲ್ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಇಂದು ಸಾಯಂಕಾಲ ಸರ್ಕಾರಿ ಗೌರವಗಳೊಂದಿಗೆ ಸ್ವಾಮೀಜಿಗಳ ಅಂತ್ಯಕ್ರಿಯೆ ನೆರವೇರಲಿದೆ. ಇಂಗಳೇಶ್ವರದ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳವರು ಏಳಿಗೆ ತಾಲೂಕು ನಾಗಾಳ ಗ್ರಾಮದಲ್ಲಿ ಜನಿಸಿ ಆ ಗ್ರಾಮದಿಂದ ಸುಮಾರು ಬಾಗಲಕೋಟೆ ಪಾಠಶಾಲೆಯಲ್ಲಿ ನಂತರದಲ್ಲಿ ಗಾಡಿ ನಂಬರ್ K28 ನಾಳೆ
ಸಾಯಂಕಾಲ 4ರಿಂದ 5 ಗಂಟೆಗೆ ಎಲ್ಲ ಭಕ್ತರಿಗೂ ಇನ್ನು ಶ್ರೀಗಳ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಮಠದ ಪೀಠಾಧ್ಯಕ್ಷರು ಮತ್ತು ಹಿರಿಯ ಮಠಾಧೀಶರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಅಂತ್ಯಕ್ರಿಯೆ ನಿರ್ಧಾರವನ್ನು ಪ್ರಕಟಿಸಲಾಗಿದೆ. ಅಂತ್ಯಕ್ರಿಯೆಯು ಇಂದು ಸಾಯಂಕಾಲ ಇಂಗಳೇಶ್ವರ ಮಠದ ಆವರಣದಲ್ಲಿ ನಡೆಯಲಿದೆ. ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಸೇರಿದಂತೆ ನೆರೆಯ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ, ಸಾಂಗಲಿ, ಕೊಲ್ಹಾಪುರದಿಂದಲೂ ಭಕ್ತ ಸಾಗರ ಹರಿದು ಬರುತ್ತಿದೆ. ಭಕ್ತ ಸಮೂಹವು ಶಾಂತಿಯುತವಾಗಿ ಅಂತಿಮ ದರ್ಶನ ಪಡೆಯಲು ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಮಠದ ಆಡಳಿತ ಮಂಡಳಿ ಮತ್ತು ಸ್ಥಳೀಯ ಪೊಲೀಸರು ಕೈಗೊಂಡಿದ್ದಾರೆ. ಗ್ರಾಮದಲ್ಲಿ ಸತತ ದಾಸೋಹ, ಭಜನೆ, ವಚನಗಳ ಮೂಲಕ ಶ್ರೀಗಳಿಗೆ ಗೌರವದ ಮೂಲಕ ಶೋಕದ ನಡುವೆ ವಿದಾಯ ಹೇಳಲು ಸಿದ್ಧತೆಗಳು ನಡೆಯುತ್ತಿವೆ. ನಮ್ಮ ಅಪ್ಪ ಹೆಂಗಿದ್ರು ಅಂದ್ರೆ ಸಾಕ್ಷಾತ್ ನಮ್ಮೆಲ್ಲರಿಗೂ ಶರಣರಿಗೆ ತಂದೆ ತಾಯಿ ಹೆಂಗಿದ್ರು ಆ ಒಂದು ಹಿರಿಯ ಜೀವ ಇವತ್ತು ಅಗಲಿದ್ದು ನಮ್ಮೆಲ್ಲರಿಗೂ ಬಹಳ ದುಃಖದ ಸಂಗತಿ ಆಗ್ಯದ. ನಾವು ತಂದೆ ತಾಯಿನ ಕಳ್ಕೊಂಡಂಗಾಗ್ಯದ. ಇವತ್ತು ನಮ್ಮ ಕಡೆ ಎಲ್ಲ ಬಂದರು ಅಂದರೆ ನಮ್ಮ ಯೋಗಕ್ಷೇಮ ವಿಚಾರ ಮಾಡ್ಲಾರ್ದವ್ರ ಮುಂದೆ ಹೋಗ್ತಿದ್ದಿದ್ದಿಲ್ರಪ್ಪ. ಅಂಥ ಕರುಣಾಮಯಿಗಳು ಅಷ್ಟೇ ಅಲ್ಲ, ನಿಜವಾಗ್ಲೂ ಶರಣರು ಈ ನಾಡಿನೊಳಗೆ ಬಸವಣ್ಣ ಅಪ್ಪ ಬಸವಣ್ಣ ಯಾವ ರೀತಿಯಾಗಿ ಜಗತ್ತಿಗೆ ಕಲ್ಯಾಣವನ್ನು ಉಂಟು ಮಾಡಿ ಹೋದ, ಆ ರೀತಿಯಾಗಿ ಜಗತ್ತಿನ ಹಿತವನ್ನ, ಭಕ್ತರ ಹಿತವನ್ನ, ಭಕ್ತರೊಂದಿಗೆ ಅವಿನಾಭಾವ ಸಂಬಂಧವನ್ನ, ಬಹಳ ಆತ್ಮೀಯ ಸಂಬಂಧವನ್ನ ಇಟ್ಕೊಂಡು ಹೋದವರು ಯಾರಾದರೂ ಮಹಾತ್ಮರು ಇದ್ರೆ ಅದು ನಮ್ಮ ಇಂಗಳೇಶ್ವರಪ್ಪ ಅವರಿದ್ದಾರೆ. ನಿಜವಾಗ್ಲೂ ಅವರನ್ನು ನೋಡಿ ನಾವು ಇರುವಿಕೆಯನ್ನು ಕಲಿಬೇಕು. ನಿಜವಾದ ಶರಣರು, ನಿಜವಾದ ವಿರಕ್ತ ಶರಣರು ಯಾರಾದ್ರೂ ಇದ್ರೆ ನಮ್ಮ ಅಪ್ಪರು ಅಂತ ನಾ ಎದಿ ಮುಟ್ಕೊಂಡು ಹೇಳ್ತೀನಿ. ಒಟ್ಟಾರೆ ಬಸವನಾಡಿನ ಬಸವ ತತ್ವದ ಪ್ರಚಾರಕ್ಕಾಗಿ ಜೀವನವನ್ನೇ ಮುಡಿಪಾಗಿರಿಸಿದ್ದ ಅತಿ ಹಿರಿಯ ಶ್ರೀಗಳನ್ನ ಕಳೆದುಕೊಂಡು ಶರಣರ ನಾಡು ಶೋಕಿತಗೊಂಡಿದೆ. ಶರಣರ ನಾಡಿನ ಹಿರಿಯ ಶ್ರೀಗಳು ಅಗಲಿದ್ದರಿಂದ ಬಸವನಾಡಿನ ಶರಣ ಸಂಸ್ಕೃತಿಯ ಕೊಂಡಿಯೊಂದು ಕಳಚಿದಂತಾಗಿದೆ. ಚನ್ನಬಸವ ಸ್ವಾಮೀಜಿಯವರು ಇವತ್ತು ಲಿಂಗೈಕ್ಯೆಯಾಗಿದ್ದು ನೋಡಿ ಬಸವನಾಡಿಗೆಲ್ಲ ಇಡೀ ರಾಜ್ಯಕ್ಕೆ ಭಾಳ ಆಘಾತವನ್ನು ಮಾಡಿದಂಥದ್ದು. ಈಗ 2-3 ವರ್ಷದಿಂದ ಸಿದ್ದೇಶ್ವರಪ್ಪರನ್ನೇನು ಕಳೆದುಕೊಂಡಿದ್ದೀವಿ. ಅವ್ರಿಗಿಂತ ಏನು ಕಡಿಮೆ ಆಗಲಾರಂಥ ಮಹಾದಾಸೋಹಿಗಳು ಪಾದಯಾತ್ರೆಗಳನ್ನು ಮಾಡಿ ಈ ಬಸವಣ್ಣನವರ ಜಲಮಂಟಪದ ಒಂದೇ ಅಲ್ಲ, ಭಾಳ ಭಕ್ತರವನ್ನು ಮಾಡಿದವರು. ಕೆಲವು ಸ್ವಾಮಿಗಳು ದಾನ ರೂಪದಲ್ಲಿ ಏನಾದ್ರು ಮಾಡ್ತಾರೆ. ಇವರು ಸ್ವಾಮಿಗಳು ಒಳ್ಳೆಯ ಸ್ವಾಮಿಗಳಿಗೆ ಕೊಟ್ಟು ಪ್ರಸಾದ ಮೂರ್ತಿಗಳಾದಂಥ ಚನ್ನಬಸವ ಸ್ವಾಮಿಗಳು ಇವತ್ತು ನಮ್ಮ ಬಸವನ ಬಾಗೇವಾಡಿಗೆಲ್ಲ ಇಡೀ ಪ್ರಪಂಚಕ್ಕೆ ಇವತ್ತು ಲಿಂಗೈಕ್ಯ ಆಗಿದ್ದು ಭಾಳ ದುಃಖದ ಸಂಗತಿ. ಅವರು ಸ್ವಾಮೀಜಿ ಅವರು ಲಿಂಗೈಕ್ಯ ಆಗಿಲ್ಲ. ಮುಂದಿನ ದಿನಮಾನದಲ್ಲಿ ನಮ್ಮೆಲ್ಲರಿಗೆ ಆಶೀರ್ವಾದ, ದೇವರ ರೂಪದಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀವಿ. ವಿಜಯ್ ಕುಮಾರ್ ಸಾರ್ವಾಡ್, ಇನ್ ನ್ಯೂಸ್, ವಿಜಯಪುರ. ಅಭಿವೃದ್ಧಿಗೆ ಹಣವಿಲ್ಲ, ಆದರೆ ಸಿಎಂ ಹೆಲಿಕಾಪ್ಟರ್ ಬಳಸಲು ಹಣವಿದೆ. ಕಾಂಗ್ರೆಸ್ ಕಾ ಇತಿಹಾಸ ಹಿ ಚೋರಿ ಕಾ ಹೈ. ಕೆಲವರು ಕುರ್ಚಿ ಉಳಿಸಿಕೊಳ್ಳಲು, ಕೆಲವರು ಕುರ್ಚಿ ಗಳಿಸಿಕೊಳ್ಳೋಕೆ ಊಟ ಹಾಕ್ತಾರೆ ಎಂದು ಎಂಎಲ್ಸಿ ಸಿಟಿ ರವಿ ಅವರು ಟೀಕಿಸಿದರು. ಇಂದು ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಫ್ಲೈಟ್ ಹೆಲಿಕಾಪ್ಟರ್ನಲ್ಲಿ 2.5 ವರ್ಷದಲ್ಲಿ 47 ಕೋಟಿ ರೂಪಾಯಿ ಖರ್ಚು ಮಾಡಿರುವ ಸಿಎಂ ಸಿದ್ದರಾಮಯ್ಯ ನಿಜವಾಗಿಯೂ ಸಮಾಜವಾದಿಯೋ ಅಥವಾ ಸ್ವಮಜವಾದಿಯೋ ಎಂದು ಪ್ರಶ್ನಿಸಿದ್ರು. ಇನ್ನು ಹದಗೆಟ್ಟ ರಸ್ತೆಯಿಂದ ಆಗುವ ಮುಜುಗರ ತಪ್ಪಿಸಿಕೊಳ್ಳಲು ಮತ್ತು ಗುಂಡಿ ಬಿದ್ದ ರಸ್ತೆಯಲ್ಲಿ ನಡ ಉಳುಕದಂತೆ ನೋಡಿಕೊಳ್ಳಲೆಂದೇ ಸಿಎಂ ಹೆಲಿಕಾಪ್ಟರ್ನಲ್ಲಿ ಓಡಾಡುತ್ತಿದ್ದಾರೆ. ವಾಟರ್ಮ್ಯಾನ್ಗಳಿಗೆ ವೇತನ ನೀಡಲು ಅಭಿವೃದ್ಧಿಗೂ ದುಡ್ಡಿಲ್ಲ. ಹೆಲಿಕಾಪ್ಟರ್ಗೆ ಓಡಾಡಲು ಕಾಸಿದೆ. ಇದೇ ಕಾಂಗ್ರೆಸ್ ಸರ್ಕಾರದ ನೀತಿ. ಇದನ್ನು ಯಾರು ಪ್ರಶ್ನಿಸುವಂತಿಲ್ಲ ಎಂದರು. ನಾನು ಸಮಾಜವಾದಿ ಹಿನ್ನೆಲೆಯಿಂದ ಬಂದವನು ಅಂತ. ನೀವು ನೈಜ ಸಮಾಜವಾದಿನೋ ನಿಯೋ ಸಮಾಜವಾದಿನೋ? ನಿಯೋ ಸಮಾಜವಾದಿ ಮನಸ್ಥಿತಿಯ ಕಾರಣಕ್ಕೆ ನಿಯೋ ಸಮಾಜವಾದಿ ಅಂದರೆ ಸ್ವಮಜಾವಾದಿ. ಸ್ವಮಜಾವಾದಿ ಪ್ರತಿನಿಧಿಸೋರು ನಮ್ಮ ಮುಖ್ಯಮಂತ್ರಿಗಳು. ಹಾಗಾಗಿಯೇ ಅವರು ಫ್ಲೈಟ್ನಲ್ಲಿ, ಹೆಲಿಕಾಪ್ಟರ್ನಲ್ಲಿ 47 ಕೋಟಿ ರೂಪಾಯಿ 2.5 ವರ್ಷಕ್ಕೆ ಖರ್ಚು ಮಾಡಿದ್ದಾರೆ. ಇನ್ನೂ ಒಂದು ಕಾರಣ ಇರ್ಬೋದು, ರಸ್ತೆಯಲ್ಲಿ ಗುಂಡಿ ಇದೆ, ಗುಂಡಿ ಒಳಗೆ ರಸ್ತೆ ಹುಡ್ಕೊಂಡು ಹೋಗ್ಬೇಕು. ಜನ ಕೇಳ್ತಾರೆ, ರಸ್ತೆ ತೋರಿಸಿ ಕೇಳ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳೇ ರಸ್ತೆ ನೋಡಿದಿರಾ, ಯಾವ ನಮೂನೆ ಗುಂಡಿ ಇದೆ ಅಂತ. ಇವ್ರು ಹೆಲಿಕಾಪ್ಟರಲ್ಲಿ ಫ್ಲೈಟಲ್ಲಿ ಹೋದ್ರೆ ಜನ ಎಲ್ಲಿ ಕೇಳ್ತಾರೆ? ಜನ ಏನಿದ್ರು ಮೇಲ್ ನೋಡ್ಬೋದು ಅಷ್ಟೇ. ಮುಖ್ಯಮಂತ್ರಿಗಳ ಹೆಲಿಕಾಪ್ಟರ್ ಹೋಗ್ತಾ ಇದೆ, ಮುಖ್ಯಮಂತ್ರಿಗಳು ಫ್ಲೈಟಲ್ಲಿ ಹೋಗ್ತಾ ಇದ್ದಾರೆ ಅಂತ ಮೇಲ್ ನೋಡ್ಬೋದು. ಕೇಳಕ್ಕಾಗತ್ತಾ? ಕೇಳಕ್ಕಾಗಲ್ಲ.
ಹಾಗಾಗಿ ಈ ಮುಜುಗರವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಗುಂಡಿಯ ರಸ್ತೆಯಲ್ಲಿ ಸೊಂಟ ಉಳುಕದಂಗೆ ನೋಡ್ಕೊಳ್ಳೋಕ್ಕೆ ಅವರು ಹೆಲಿಕಾಪ್ಟರ್ ಓಡಾಡಿದಾರಪ್ಪ, ಅದನ್ನ ನೀವು ತಪ್ಪು ಅಂದ್ಬಿಟ್ರೆ ಫ್ಲೈಟ್ ಅಲ್ಲಿ ಓಡಾಡಿದ್ದಾರೆ, ಅದನ್ನು ನೀವು ತಪ್ಪು ಅಂತ ಭಾವಿಸಬೇಡಿ. ನಾನು ಕಳ್ಳ, ಪರರನ್ನ ನಂಬಬಾರದು ಎಂಬಂತೆ ಕಾಂಗ್ರೆಸ್ ಕಾ ಇತಿಹಾಸ್ ಹಿ ಚೋರಿ ಕಾ ಹೈ ಎಂದರು. ಇಂದಿರಾ ಗಾಂಧಿ ಅವರು ರಾಯಬರೇಲಿಯಲ್ಲಿ ಚುನಾವಣಾ ಅಕ್ರಮವನ್ನ ನಡೆಸುತ್ತಿದ್ದರು. ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ, ಕೂರಬಲ್ಲೆನೆ ಒಂದು ದಿನ ಎಂದು ಸುರೇಶ್ ಕುಮಾರ್ ಹೇಳಿದಂತೆ ಕೆಲವರು ಕುರ್ಚಿ ಉಳಿಸಿಕೊಳ್ಳಲು, ಕೆಲವರು ಕುರ್ಚಿ ಗಳಿಸಿಕೊಳ್ಳೋಕೆ ಊಟ ಹಾಕ್ತಾರೆ ಎಂದರು. ತಾನು ಕಳ್ಳ, ಪರರನ್ನ ನಂಬ ಅಂತೇಳಿ ಆ ಗಾದೆಗೆ ತಕ್ಕಂತೆ ಕಾಂಗ್ರೆಸ್ ವರ್ತನೆ ಮಾಡ್ತಾ ಇದೆ. ಕಾಂಗ್ರೆಸ್ನ ಇತಿಹಾಸವೇ ಚೋರಿಕಾ ಇತಿಹಾಸ. ಇದು ಕಾಂಗ್ರೆಸ್ ಇತಿಹಾಸ. ಅಪರಾಧಿ ಅಂತ ಪರಿಗಣಿಸಿದ್ದು ಅವತ್ತಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ. ಅದು ಕಾಂಗ್ರೆಸ್ನ ಹಿಸ್ಟ್ರಿ. ಇನ್ನ ಸಂಸತ್ತಲ್ಲೂ ಚರ್ಚೆ ಆಗಿದೆ. ದೇಶದ ನಾಗರಿಕ ಆಗೋದಕ್ಕೆ ಮುಂಚೆನೆ ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ ಮಾತ್ರ ಅಲ್ಲ, ಮತ ಹಾಕಿದ ಕುಖ್ಯಾತಿ ಯಾರ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ನ ವರಿಷ್ಠ ನಾಯಕಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಭಾವಿಸ್ತಕ್ಕಂಥ ಅವರ ಹೈಕಮಾಂಡ್ ಶ್ರೀಮತಿ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ. ಇದು ವೋಟ್ ಚೋರಿಯ ಹಿಸ್ಟಾಣಿಗಳು. ಸುಮ್ಮನೆ ಊಟ ಹಾಕ್ತಾರೆ ಅಂತ ಅನ್ಕೊಂಬಿಡ್ರಿ. ಊಟ ಹಾಕೋದಕ್ಕೆ ಏನಾದ್ರು ಮಹತ್ವದ ಕಾರಣ ಇದೆ. ಹಿಂದೆ ಸುನೀಲ್ ಕುಮಾರ್ ಹೇಳಿದ್ರಲ್ಲ, ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ, ಕೂರಬಲ್ಲೆನೆ ಒಂದು ದಿನ ಅಂತ ಹೇಳಿದ್ರಲ್ವಾ. ಹಾಗೆ ಅವರು ಕುರ್ಚಿ ಉಳಿಸ್ಕೊಳ್ಳೋಕೆ ಊಟ ಹಾಕ್ತಾರೆ, ಇವರು ಕುರ್ಚಿ ಗಳಿಸ್ಕೊಳ್ಳೋಕೆ ಊಟ ಹಾಕ್ತಾರೆ. ಊಟ ಅಂತೂ MLA-ಗಳಿಗೆ ಸಿಗ್ತಾ ಇದೆಯಲ್ವಾ, ಎಲ್ಲರಿಗೂ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಬೇಡ್ರಿ. ಕಾಂಗ್ರೆಸ್ನವ್ರಿಗೆ ಮಾತ್ರ ಊಟ ಹಾಕ್ಸಿರೋದು, ಎಲ್ಲ MLA-ಗಳಿಗೆ ಊಟ ಹಾಕ್ಸಿಲ್ಲ. ಕಾಂಗ್ರೆಸ್ನವರಿಗೆ ಒಂಥರ ಮಜಾ, ಆ ಕಡೆಗೆ ಹೋದ್ರು ಉಂಟು, ಈ ಕಡೆಗೆ ಹೋದ್ರು ಉಂಟು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಯೋಜಿಸಿದ್ದ ಡಿನ್ನರ್ ಮೀಟಿಂಗ್ಗಳ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಮಾಡಿದ್ದ ಟೀಕೆಗಳಿಗೆ ಸುವರ್ಣಸೌಧದಲ್ಲಿ ಸಿಎಂ ಕಾನೂನು ಸಲಹೆಗಾರ ಮತ್ತು ಶಾಸಕ ಎಎಸ್ ಪೊನ್ನಣ್ಣ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅಲ್ಲಿ ಪಾಲಿಟಿಕ್ಸ್ ಇರಲಿಲ್ಲ, ಡಿನ್ನರ್ ಮಾತ್ರ ಇತ್ತು, ಯಾವುದೇ ರಾಜಕೀಯ ಚರ್ಚೆಗಳು ಅಲ್ಲಿ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಶಾಸಕಾಂಗ ಪಕ್ಷದ ಸಭೆ ನಡೆದಾಗ ಮಾತ್ರ ಡಿನ್ನರ್ ಮತ್ತು ರಾಜಕೀಯ ಚರ್ಚೆ ಎರಡೂ ಇರುತ್ತದೆ ಎಂದು ಅವರು ಹೇಳಿದರು. ಆಡಳಿತ ಪಕ್ಷವು ಕೇವಲ ಆಡಳಿತ ಮರೆತು ಕುರ್ಚಿ ಕಿತ್ತಾಟದಲ್ಲಿ ತೊಡಗಿದೆ ಎಂಬ ಆರೋಪವನ್ನ ಅವರು ತಳ್ಳಿ ಹಾಕಿದರು. ಇದೇ ವೇಳೆ ಡಿಕೆಶಿ ಸಿಎಂ ಆಗಲಿ ಎಂದು ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಅವರು ನೀಡಿರುವ ಹೇಳಿಕೆಗೂ ಪೊನ್ನಣ್ಣ ತಿರುಗೇಟು ನೀಡಿದರು. ಯಾರೋ ನಮ್ಮ ಜಿಲ್ಲೆಯ ಮಾಜಿ ಅಧ್ಯಕ್ಷ ದೊಡ್ಡಣ್ಣವರ ಮನೆಯಲ್ಲಿ ಊಟಕ್ಕೆ ಅಲ್ಲಿ ಕೆಲವರು ಸೇರಿದ್ರು, ಊಟ ಮಾಡಿ ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ರಾಜಕಾರಣದ ಚರ್ಚೆ ಅಲ್ಲಿ ನಡೆಯಲಿಲ್ಲ. ಯಾವುದೇ ರೀತಿಯಾದಂಥ ಡಿನ್ನರ್ನಲ್ಲಿ ಪಾಲಿಟಿಕ್ಸ್ ಇಲ್ಲ. ಡಿನ್ನರ್ ಮಾಡೋದು ಸಹಜ. ಬೆಳಗಾವಿಯಲ್ಲಿ ಆತಿಥ್ಯಕ್ಕೆ ಎಲ್ಲರೂ ಬಂದಿದೆ, ಇಲ್ಲೇ ಬೇರೆ ಥರದ ಊಟ, ಆ ರೀತಿಯಾದಂಥ ಆತಿಥ್ಯದ ನಾವು ಕೂಡ ಎಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಮತ್ತೆ ಮೊನ್ನೆ ನಡೆದಂಥ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಡಿನ್ನರ್ ಇತ್ತು. ಅಲ್ಲೇ ಪೊಲಿಟಿಕ್ಸ್ ಚರ್ಚೆ ಆಯಿತು, ಡಿನ್ನರ್ ಇತ್ತು, ಎಲ್ಲರೂ ಇದ್ದರು, ನಮ್ಮ ಎಲ್ಲ ಶಾಸಕರು ಇದ್ದರು. ಎಲ್ಲರೂ ಒಮ್ಮತದಿಂದ ಸಹಮತದಿಂದ ಮತ್ತೆ ಜೊತೆಗಿದ್ದಾರೆ ಅಂತ ಹೇಳುವಂಥ ಘೋಷಣೆ ಆಗಿದೆ. ಅದನ್ನು ಜನರಿಗೆ ಎಸ್ಟಿ ಸೋಮಶೇಖರ್ ಅವರು ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಾರೆ ಮತ್ತು ಈಗ ಸ್ವತಂತ್ರರಾಗಿದ್ದಾರೆ. ಅವರು ನಮ್ಮ ಪಕ್ಷಕ್ಕೆ ತಕ್ಷಣಕ್ಕೆ ಸೇರಲು ಆಗುವುದಿಲ್ಲ. ಅವರು ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಅತಂತ್ರರಾಗಿದ್ದಾರೆ ಎಂದು ಟೀಕಿಸಿದರು. ಅನರ್ಹರಾಗಿರುವ ಶಾಸಕರಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ನಾನು ಇದ್ದೀನಿ ಎಂದು ತೋರಿಸಿಕೊಳ್ಳುವುದಕ್ಕೆ ಅವರು ಈ ಹೇಳಿಕೆ ನೀಡುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಆಗಿದೆ, ಅದರಿಂದ ಸ್ವತಂತ್ರವಾಗಿ ಮಾತಾಡ್ತಾರೆ. ಅವರ ಸ್ವತಂತ್ರವಾಗಿ ಕಡಿವಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರೇನು ಬೇಕಾದ್ರೆ ಹೇಳ್ತಾರೆ, ಅವರ ಅಭಿಪ್ರಾಯ. ಅವ್ರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ಅವರ ವೈಯಕ್ತಿಕ ಅಭಿಪ್ರಾಯ ಅದು. ಅವರೊಬ್ಬರು ಶಾಸಕರು ಮುಖ್ಯಮಂತ್ರಿ ಮಾಡೋದಕ್ಕೆ ಪಕ್ಷದ ವಿಚಾರ ಅವರು ಏನು ಮಾತಾಡಿಲ್ಲ. ಅವ್ರು ಮಾತಾಡಲು ಕೂಡುದು. ಅವ್ರು ನಮ್ಮ ಪಕ್ಷಕ್ಕೆ ಸೇರೋಗೂ ಇಲ್ಲ, ಯಾಕಂದ್ರೆ ಡಿಸ್ಕ್ವಾಲಿಫೈ ಆಗುತ್ತೆ. ಆದರೆ ಅಲ್ಲೂ ಇಲ್ಲ, ಅವರು ಇಲ್ಲೂ ಇಲ್ಲ. ಪಾಪ ಅತಂತ್ರವಾಗಿದ್ದಾರೆ. ಅತಂತ್ರವಾಗಿದ್ದಾಗ ಕೆಲವು ಅಭಿಪ್ರಾಯಗಳು ವ್ಯಕ್ತಪಡಿಸ್ಕೊಂಡು ಉಳ್ಕೋಬೇಕಲ್ಲ, ರಾಜಕೀಯ ಮಾತಾಡ್ತಾರೆ. ಅದನ್ನು ನಾವೇನು ಆಕ್ಷೇಪಣೆ ಮಾಡೋದಕ್ಕಾಗಿಲ್ಲ. ಉತ್ತರ ಕೊಡದ ಪರಿಸ್ಥಿತಿಯಲ್ಲಿರುವ ಹಿನ್ನೆಲೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸದನಕ್ಕೆ ಬರುತ್ತಿಲ್ಲ. ದೇಶದ ಬಗ್ಗೆ ಇರುವ ಚಿಂತನೆ, ಕಾಳಜಿಯನ್ನ ತಮ್ಮ ಇಲಾಖೆ ಬಗ್ಗೆ 5% ಆದರೂ ಅವರು ಇಟ್ಟುಕೊಳ್ಳಲಿ ಎಂದು MLC DS ಅರುಣ್ ಹೇಳಿದರು.
ಇಂದು ಸುವರ್ಣಸೌಧದ ಎದುರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡದ ಪರಿಸ್ಥಿತಿಯಲ್ಲಿರುವ ಹಿನ್ನೆಲೆ ಸದನಕ್ಕೆ ಬರುತ್ತಿಲ್ಲ. ಗ್ರಂಥಪಾಲಕರ ಸಮಸ್ಯೆ ರಾಜ್ಯದಲ್ಲಿ ತೀವ್ರವಾಗಿದೆ. ಅವರ ಸಭೆಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರುತ್ತಿಲ್ಲ. ಅವರಿಗೆ ವಿಧಾನಮಂಡಲದ ಕಲಾಪಗಳ ಗಂಭೀರತೆ ಇಲ್ಲ. ಅವರ ಕ್ಷೇತ್ರದಲ್ಲೇ ಓರ್ವ ಮಹಿಳಾ ನೌಕರರು ಆತ್ಮಹತ್ಯೆ ಮಾಡಿಕೊಂಡರೂ ಹಾರಿಕೆ ಉತ್ತರ ನೀಡಿದ್ದಾರೆ. 9 ತಿಂಗಳು ಕಳೆದು ಹೋಯಿತು. ಅವರ ಇಲಾಖೆಗೆ ಮಂಜೂರಾದ ಬಜೆಟ್ನಲ್ಲಿ ಕೇವಲ 16% ಮಾತ್ರ ಉಪಯೋಗಿಸಿಕೊಂಡಿದ್ದಾರೆ. ನಿಮಗೆ ದೇಶದ ಬಗ್ಗೆ ಇರುವ ಚಿಂತನೆ, ಕಾಳಜಿಯನ್ನ ತಮ್ಮ ಇಲಾಖೆ ಬಗ್ಗೆ 5% ಆದ್ರೂ ಇಟ್ಟುಕೊಳ್ಳಲಿ ಎಂದರು. ಪ್ರಿಯಾಂಕಾ ಖರ್ಗೆ ಅವ್ರು ಯಾಕೆ ಬರ್ತಿಲ್ಲ ಅಂದ್ರೆ ಅವರಿಗೆ ಉತ್ತರವನ್ನ ಕೊಡದೇ ಇರುವಂತಹ ಸ್ಥಿತಿಲಿ ಅವ್ರು ಹೋಗ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿರುವಂತ 5436 ಗ್ರಂಥಪಾಲಕರ ಪರವಾಗಿ ಇಲ್ಲಿ ಹೋರಾಟವನ್ನ ಮಾಡ್ತಾರೆ. ಆ ಸಭೆಗೂ ಕೂಡ ನಮ್ಮ ಸಚಿವರು ಹೋಗಲ್ಲ ಪ್ರಿಯಾಂಕಾ ಖರ್ಗೆ ಅವರು. ಇವತ್ತು ವಿಧಾನ ಪರಿಷತ್ತಿಗೆ ಬರೋದಿಲ್ಲ. ಇಡೀ ವರ್ಷದಲ್ಲಿ ನಡೆಯುವಂತ ಒಂದು 35-40 ದಿನ ನಡೆಯುವಂತ ಕಲಾಪ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ಇದೊಂದು ವೇಸ್ಟ್, ಇದೇನು ಅವಶ್ಯಕತೆ ಇಲ್ಲ. ಕಲಾಪಗಳು ವಿಧಾನಮಂಡಲ ನಡೆಯುವಂತದಕ್ಕೆ ಬಗ್ಗೆ ಅವರಿಗೆ ಆಸಕ್ತಿನೂ ಕೂಡ ಇಲ್ಲ. ಗ್ರಂಥಪಾಲಕರು ಅವ್ರದೇ ಜಿಲ್ಲೆಯಲ್ಲಿ ಒಬ್ರು ಶ್ರೀಮತಿ ಭಾಗ್ಯವತಮ್ಮ ಅನ್ನೋರು ಸೂಸೈಡ್ ಮಾಡ್ಕೊಂತಾರೆ. ಅದಕ್ಕೆ ಹಾರಿಕೆ ಉತ್ತರ ಕೊಡ್ತಾರೆ. ಏನಂದ್ರೆ ಅವ್ರು 2 ತಿಂಗಳಿಂದ ಅವರಿಗೆ ಸಂಬಳ ಬಂದಿಲ್ಲ, ಹಂಗಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಹಂಗೆ ಉತ್ತರವನ್ನ ಕೊಡ್ತಾರೆ. ನಾನು ಗ್ರಂಥಪಾಲಕರಿಗೆ ನೇರವಾಗಿ DBT ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ DBT ಮಾಡಿಲ್ಲ, ಪಂಚಾಯತ್ ಇಂದ ಕೊಡ್ತಾರೆ. ITBT ಮಿನಿಸ್ಟ್ರಿರು DBT ಮಾಡಕ್ ಬರಲ್ಲ. ಕೇವಲ 5436 ಜನ, ಅವರಿಗೆ ಕನಿಷ್ಠ ವೇತನ ಕೊಡಕ್ ಆಗ್ತಿಲ್ಲ. ಹಾಗಾಗಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ದೇಶದ ಬಗ್ಗೆ ಇರುವಂತ ಚಿಂತನೆ, ಉತ್ಸಾಹ, ಕಾಳಜಿ ನಿಮ್ಮ ಇಲಾಖೆ ಬಗ್ಗೆ ಒಂದು 5% ಆದ್ರೂ ಇಟ್ಕೊಳ್ಳಿ ಅಂತ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ರಾಜ್ಯದಲ್ಲಿ ಸಿಂಧಿ ಮಾರಾಟಕ್ಕೆ ನಿಷೇಧವಿದೆ. ಆದಾಗ್ಯೂ ಕೂಡ ರಾಜ್ಯದ ಗಡಿಭಾಗದಲ್ಲಿ ಸಿಂಧಿ ಮಾರಾಟ ಅವ್ಯಾಹತವಾಗಿ ಮುಂದುವರೆದಿದೆ. ಉಮ್ದಿ ಗ್ರಾಮದ ಯುವಕರು ಕೆಆರ್ಎಸ್ನ ಅನ್ನಪ್ಪ ಪೂಜಾರಿ ಅಕ್ರಮವನ್ನ ಬೆಳಕಿಗೆ ತಂದಿದ್ದಾರೆ. ಕೆಆರ್ಎಸ್ನ ಅನ್ನಪ್ಪ ಪೂಜಾರಿ ಹಾಗೂ ಉಮ್ದಿ ಗ್ರಾಮದ ಯುವಕರ ಸಹಕಾರದಿಂದ ಈ ಘಟನೆ ಹೊರಬಂದಿದೆ. ಬೈಕ್ ಮೂಲಕ ಕೊಡದಲ್ಲಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಸಿಂಧಿ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯ ಚಟುವಟಿಕೆ ಗ್ರಾಮಸ್ಥರ ಗಮನಕ್ಕೆ ಬಂದಿದೆ. ಅವರು ಈ ವ್ಯಕ್ತಿಯನ್ನ ಪ್ರಶ್ನಿಸಿ ವಿಡಿಯೋ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಈ ವೇಳೆ ಉಮ್ದಿ ಗ್ರಾಮಸ್ಥರು ಬೆಂಬಲಕ್ಕೆ ಬಂದು ಸಿಂಧಿ ಮಾರಾಟಗಾರನ ಸಿಂಧಿ ಮರದ ಬನಗಳನ್ನು ಇಟ್ಟು ತಯಾರಿಸುವ ಬದಲಾಗಿ ಕೆಮಿಕಲ್ ಮಿಶ್ರಣ ಮಾಡಿ ಕೃತಕ ಸಿಂಧಿ ತಯಾರಿಸುತ್ತಿದ್ದಾನೆಂದು ಆರೋಪಿಸಿದ್ದಾರೆ. ಗಡಿಭಾಗದ ಗ್ರಾಮಸ್ಥರು ಕೆಲವು ಸಂದರ್ಭಗಳಲ್ಲಿ ಇಂತಹ ಕೃತಕ ಸಿಂಧಿ ಸೇವನೆಯಿಂದ ಸಾವಿನ ಪ್ರಕರಣಗಳನ್ನು ಉಲ್ಲೇಖಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾರಾಟಗಾರನು ತಾನು ಸಿಂಧಿ ಕುಡಿಯೋದಿಲ್ಲ, ಸೆರೆ ಕುಡಿಯುತ್ತೇನೆ ಎಂದು ಉದ್ದಟವಾಗಿ ಹೇಳಿದ್ದಾನೆ. ಚರ್ಚಿನ ಭಾಗವು ಗಡಿಭಾಗವಾಗಿರುವುದರಿಂದ ಇಲ್ಲಿ ಸಿಂಧಿ ಕುಡಿಯಲು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ರಾಜ್ಯದಲ್ಲಿ ಸಿಂಧಿ ಮಾರಾಟ ನಿಷೇಧ ಇದ್ದರೂ ಗಡಿಭಾಗದಲ್ಲಿ ನಡೆಯುತ್ತಿರುವ ಇಂತಹ ಅಕ್ರಮ ಚಟುವಟಿಕೆಗಳನ್ನು ತಡೆಯುವಂತೆ ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ. ಅಥಣಿ ಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೇರಿಸುವ ಬಹುದಿನಗಳ ಬೇಡಿಕೆ ಕೊನೆಗೂ ಈಡೇರಿದೆ. ಸ್ಥಳೀಯ ಶಾಸಕ ಲಕ್ಷ್ಮಣ್ ಸವದಿ ಅವರ ಸತತ ಪ್ರಯತ್ನದ ಫಲವಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಭರ್ಜರಿ ಗಿಫ್ಟ್ ನೀಡಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಅಥಣಿ ಜನತೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪುರಸಭೆಯಾಗಿದ್ದ ಅಥಣಿ ಇನ್ಮುಂದೆ ನಗರಸಭೆಯಾಗಲಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅಥಣಿ ಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೇರಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇನ್ನು ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಅಥಣಿ ತಾಲೂಕಿನ ಜನ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಶಾಸಕ ಲಕ್ಷ್ಮಣ್ ಸವದಿ ಅವರ ಶ್ರಮಕ್ಕೆ ಧನ್ಯವಾದ ತಿಳಿಸಿ ಸಂಭ್ರಮಾಚರಣೆ ಮಾಡಿದ್ರು. ರಾಜ್ಯದಲ್ಲಿ ರಾಜ್ಯ ಸಚಿವ ಸಂಪುಟದ ಸಭೆಯಲ್ಲಿ ಇಡೀ ರಾಜ್ಯದಲ್ಲಿನೇ ಅತಿ ಹಳೆಯದಾಗಿರ್ತಕ್ಕಂಥ ಅಥಣಿ ಪುರಸಭೆ ಇವತ್ತು ನಗರಸಭೆಯಾಗಿ ಪದೋನ್ನತಿ ಹೊಂದಿರತಕ್ಕಂಥದ್ದು, ಬಡ್ತಿ ಹೊಂದಿರತಕ್ಕಂಥದ್ದು ನಿಜವಾಗಲೂ ನಮ್ಮ ಎಲ್ಲ ಅಥಣಿಯ ಒಂದು ಎಲ್ಲ ಸಾರ್ವಜನಿಕರಿಗೆ ಒಂದು ಖುಷಿ ಕೊಡುವಂಥ ಒಂದು ಸಂಗತಿ. ಬಹಳಷ್ಟು ವರ್ಷದಿಂದ ನೆನೆಗುದಿ ಬಿದ್ದಿರತಕ್ಕಂಥ ಈ ಪುರಸಭೆಯನ್ನು ಮೇಲ್ದರ್ಜೆಗೇರಿಸುವಂಥ ಒಂದು ಕಾರ್ಯ ಇವತ್ತು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಘೋಷಣೆ ಮಾಡಿರತಕ್ಕಂಥದ್ದು ನಿಜವಾಗಲೂ ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಮತ್ತು ಖುಷಿ ಪಡುವಂಥ ಸಂಗತಿ. ಮ್ಯಾಗ್ನೀಸ್ ಹೊತ್ತೊಯ್ಯುತ್ತಿದ್ದ ಟಿಪ್ಪರ್ಗೆ ಕ್ಯಾಂಟರ್ ವಾಹನವೊಂದು ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿರುವ ಘಟನೆ ಧಾರವಾಡ ಅಳ್ನಾವರ ರಸ್ತೆಯಲ್ಲಿರುವ ಮುಗದ ಗ್ರಾಮದ ಬಳಿ ನಡೆದಿದೆ.
ಧಾರವಾಡ ತಾಲೂಕಿನ ಮುಗದ ಗ್ರಾಮದ ಹೊರವಲಯದ ಅಳ್ನಾವರ ರಸ್ತೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಮ್ಯಾಂಗ್ನೀಸ್ ಹೊತ್ತೊಯ್ಯುತ್ತಿದ್ದ ಟಿಪ್ಪರ್ ಹಾಗೂ ಟ್ಯಾಂಕರ್ ವಾಹನ ಮುಖಾಮುಖಿ ಡಿಕ್ಕಿಯಾಗಿವೆ. ಪರಿಣಾಮ 2 ವಾಹನಗಳು ಸಂಪೂರ್ಣ ನಜ್ಜುಗುಜ್ಜಾಗಿವೆ. ರಸ್ತೆ ಮೇಲೆ ಮ್ಯಾಂಗ್ನೀಸ್ ಹರಡಿದ್ದು 2 ವಾಹನಗಳು ರಸ್ತೆ ಮೇಲೆಯೇ ಬಿದ್ದಿವೆ. ಈ ಅಪಘಾತದಲ್ಲಿ ಓರ್ವ ಚಾಲಕ ಸಾವನ್ನಪ್ಪಿದ್ದಾನೆ ಎಂದು ತಿಳಿದುಬಂದಿದೆ. ಹಲವರಿಗೆ ಗಂಭೀರ ಗಾಯಗಳಾಗಿವೆ ಎಂದು ಹೇಳಲಾಗುತ್ತಿದೆ. ಅಪಘಾತದಿಂದಾಗಿ ಧಾರವಾಡ ಅಳ್ನಾವರ ರಸ್ತೆ ಕೆಲಕಾಲ ಬಂದ್ ಆಗಿತ್ತು. ಘಟನಾ ಸ್ಥಳಕ್ಕೆ ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ವಾಹನ ಮತ್ತು ಮ್ಯಾಂಗ್ನೀಸ್ ತೆರವುಗೊಳಿಸುವ ಕಾರ್ಯ ಮಾಡಿ ಘಟನೆಗೆ ಸಂಬಂಧಿಸಿದಂತೆ ದೂರು ದಾಖಲಿಸಿಕೊಂಡಿದ್ದಾರೆ. ಮಂಜುನಾಥ್, ಇನ್ ನ್ಯೂಸ್, ಧಾರವಾಡ. ಸಿಎಂ ಬದಲಾವಣೆಗೆ ಸಂಬಂಧಿಸಿದಂತೆ ನಾನು ಈ ಬಗ್ಗೆ ಏನು ಹೇಳಬೇಕು ಅದನ್ನ ಹೇಳಿ ಆಗಿದೆ. ಡಿನ್ನರ್ ಮೀಟಿಂಗ್ ಆಯೋಜಿಸಿದರೆ ನಾನೇನು ಹೇಳೋಕ್ಕಾಗುತ್ತೆ ಎಂದು ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ಸಿಎಂ ಬದಲಾವಣೆ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಈ ಬಗ್ಗೆ ಏನು ಹೇಳಬೇಕು ಅದನ್ನ ಹೇಳಿಯಾಗಿದೆ. ಇದರ ಬಗ್ಗೆ ಬೇರೆಯವರು ಮಾತನಾಡಿದ್ದಕ್ಕೆ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ ಎಂದರು. ಇನ್ನು ಡಿನ್ನರ್ ಮೀಟಿಂಗ್ ಆಯೋಜಿಸಿದ್ರೆ ನಾನೇನು ಹೇಳೋಕ್ಕಾಗುತ್ತೆ? ಬೆಳಗಾವಿಯಲ್ಲಿ ಎಲ್ಲ ಶಾಸಕರು, ಸಚಿವರು ಎಲ್ಲರೂ ಕರೆದು ಡಿನ್ನರ್ ಮೀಟಿಂಗ್ ಮಾಡ್ತಾರೆ ಎಂದರು. ಆಯ್ತು, ನಾನು ಏನ್ ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅದಕ್ಕೆ ನಾನೇನು ಮಾಡಕ್ಕಾಗಿತ್ತು. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾವೇನು ಹೇಳಿ ಮಾಡಕ್ಕೆ. ಇನ್ ನ್ಯೂಸ್ ನಲ್ಲಿ ಒಂದು ಬ್ರೇಕ್ನ ನಂತರ ಮತ್ತೆ ಭೇಟಿಯಾಗೋಣ. ಉತ್ತರ ಕರ್ನಾಟಕದ ವಿವಿಧ ಭಾಷೆಗಳ ಹೆಮ್ಮೆಯ ಸುದ್ದಿ ವಾಹಿನಿ ಇನ್ ನ್ಯೂಸ್ ವಾಹಿನಿ. ಹೊಸ ರೂಪ, ಹೊಸ ತಂತ್ರಜ್ಞಾನಗಳೊಂದಿಗೆ ನಿಮ್ಮ ಕೈ ಬೆರಳುಗಳಲ್ಲಿಯೂ ಲಭ್ಯ. ಸೋಷಿಯಲ್ ಮೀಡಿಯಾ ಮೂಲಕ ಕ್ಷಣ ಕ್ಷಣದ ಸುದ್ದಿಗಳೊಂದಿಗೆ ನಿಮ್ಮೊಂದಿಗೆ ನಾವು. ನಮ್ಮ ಫೇಸ್ಬುಕ್ ID ಇನ್ ನ್ಯೂಸ್ ಬೆಳಗಾವಿ ಫಾಲೋ ಮಾಡಿ ಮತ್ತು ವೆಬ್ ಪೇಜ್ ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ತಾಜಾ ಅಪ್ಡೇಟ್ಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹಿಟ್ ಮಾಡಿ. ಎಲ್ಲಿ ಇರಿ, ಎಂತಿರಿ, ನಮ್ಮೊಂದಿಗೆ ಕನೆಕ್ಟ್ ಆಗಿರಿ. ಪ್ರಾದೇಶಿಕ ಸುದ್ದಿ ವಾಹಿನಿ, ನಿಮ್ಮ ನೆಚ್ಚಿನ ಇನ್ ನ್ಯೂಸ್ ವಾಹಿನಿ. ವಿರಾಮದ ಬಳಿಕ ಇನ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬಾಗಲಕೋಟೆ ನಗರದ ಮೊರಾರ್ಜಿ ಬಾಲಕಿಯರ ವಸತಿ ಶಾಲೆಯ 10ನೇ ತರಗತಿಯ 4 ವಿದ್ಯಾರ್ಥಿನಿಯರು ಏಕಾಏಕಿ ನಾಪತ್ತೆಯಾಗಿದ್ದು ಬಾಗಲಕೋಟೆಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ನಾಪತ್ತೆಯಾಗಿದ್ದ ವಿದ್ಯಾರ್ಥಿನಿಯರು ಇಂದು ನಸುಕಿನ ಜಾವ ವಿಜಯಪುರ ಬಸ್ ನಿಲ್ದಾಣದಲ್ಲಿ ಪತ್ತೆಯಾಗಿದ್ದಾರೆಂದು ಪೊಲೀಸರು ತಿಳಿಸಿದ್ದಾರೆ. ಬಾಗಲಕೋಟೆ ನಗರದ ಮೊರಾರ್ಜಿ ಬಾಲಕಿಯರ ವಸತಿ ಶಾಲೆಯ 10ನೇ ತರಗತಿಯ 4 ವಿದ್ಯಾರ್ಥಿನಿಯರು ಏಕಾಏಕಿ ನಾಪತ್ತೆಯಾಗಿದ್ದರು. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಹಾಸ್ಟೆಲ್ನಲ್ಲಿದ್ದ 4 ವಿದ್ಯಾರ್ಥಿನಿಯರು ನಾಪತ್ತೆಯಾಗಿದ್ದರು. ಕಾಂಪೌಂಡ್ ಹಾರಿ ವಿದ್ಯಾರ್ಥಿನಿಯರು ಹೊರಗೆ ಹೋಗಿದ್ದರು ಎನ್ನಲಾಗಿದೆ. ವಸತಿ ಶಾಲೆಯ ಪ್ರಿನ್ಸಿಪಾಲ್, ವಾರ್ಡನ್ ಹಾಗೂ ಸಿಬ್ಬಂದಿಯ ಬೇಜವಾಬ್ದಾರಿ ನಿರ್ಲಕ್ಷ್ಯವೇ ವಿದ್ಯಾರ್ಥಿನಿಯರು ಪರಾರಿಯಾಗಲು ಕಾರಣ ಎಂದು ದೂರಲಾಗಿದೆ. ವಿದ್ಯಾರ್ಥಿನಿಯರು ನಾಪತ್ತೆಯಾದ 4-5 ಗಂಟೆಗಳ ಬಳಿಕವೇ ಹಾಸ್ಟೆಲ್ ಸಿಬ್ಬಂದಿ ಎಚ್ಚೆತ್ತುಕೊಂಡಿದ್ದಾರೆ. ಸಿಬ್ಬಂದಿ ತಡರಾತ್ರಿ ಬಾಗಲಕೋಟೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆಯ ಕುರಿತು ದೂರು ದಾಖಲಿಸಿದ್ದರು. ದೂರಿನ ಆಧಾರದ ಮೇಲೆ ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ವಿದ್ಯಾರ್ಥಿನಿಯರ ಮೊಬೈಲ್ ಲೊಕೇಶನ್ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು. ಪೊಲೀಸರ ತೀವ್ರ ಕಾರ್ಯಾಚರಣೆಯ ಫಲವಾಗಿ ನಾಪತ್ತೆಯಾಗಿದ್ದ ವಿದ್ಯಾರ್ಥಿನಿಯರು ಇಂದು ನಸುಕಿನ ಜಾವ ಸುಮಾರು 4 ಗಂಟೆಗೆ ವಿಜಯಪುರ ಬಸ್ ನಿಲ್ದಾಣದಲ್ಲಿ ಪತ್ತೆಯಾಗಿದ್ದಾರೆ. ವಿದ್ಯಾರ್ಥಿನಿಯರು ನಾಪತ್ತೆಗೆ ಕಾರಣಗಳೇನು ಮತ್ತು ಅವರು ವಿಜಯಪುರಕ್ಕೆ ತೆರಳಿದ್ದು ಏಕೆ ಎಂಬ ಕುರಿತು ಪೊಲೀಸ್ ವಿಚಾರಣೆಯ ಬಳಿಕವೇ ಸ್ಪಷ್ಟವಾಗಲಿದೆ. ಇನ್ ನ್ಯೂಸ್ ಬಾಗಲಕೋಟೆ. ಸ್ವಾಮೀಜಿ ವೇಷ ಧರಿಸಿ ಬಂದಿದ್ದ ವ್ಯಕ್ತಿಯೊಬ್ಬ ಮಹಿಳೆಯರ ಮುಂದೆ ಅಸಭ್ಯವಾಗಿ ವರ್ತಿಸಿದ ಕಾರಣಕ್ಕೆ ಸಾರ್ವಜನಿಕರು ಆತನಿಗೆ ಹಿಗ್ಗಾಮುಗ್ಗ ಧರ್ಮದೇಟು ನೀಡಿದ ಘಟನೆ ಹುಬ್ಬಳ್ಳಿಯ ಅಮರಗೋಳದ ಡಾಕ್ಟರ್ BR ಅಂಬೇಡ್ಕರ್ ಕಾಲೋನಿಯಲ್ಲಿ ನಡೆದಿದೆ. ಬಿಳಿ ಪಂಚೆ ಶರ್ಟು ಹಾಕಿಕೊಂಡು ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಹಾಕಿ ಮನೆ ಮನೆಗೆ ಭಿಕ್ಷೆ ಬೇಡುವ ನೆಪದಲ್ಲಿ ಸಾರಾಯಿ ಗುಂಗಲ್ಲಿ ಮಹಿಳೆಯರ ಮುಂದೆ ಅಸಭ್ಯವಾಗಿ ವರ್ತಿಸುತ್ತಿದ್ದನಂತೆ. ಇದನ್ನ ಕಂಡ ಸಾರ್ವಜನಿಕರು ಆ ವ್ಯಕ್ತಿಯನ್ನ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸಂತೋಷ್ ನರೇಗಲ್, ಇನ್ ನ್ಯೂಸ್ ಹುಬ್ಬಳ್ಳಿ.
ಬೆಳಗಾವಿಯ ರಾಮತೀರ್ಥ ನಗರದ ಕೆಎಸ್ಸಿಎ ಕ್ರಿಕೆಟ್ ಮೈದಾನದಲ್ಲಿಂದು ರಾಜ್ಯದ ಮಾಧ್ಯಮ ಸ್ನೇಹಿತರ ತಂಡ ಮತ್ತು ಕರ್ನಾಟಕದ ಬಿಜೆಪಿ ತಂಡದ ನಡುವೆ ಸ್ನೇಹಪರ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸಲಾಯಿತು. ಬೆಳಗಾವಿಯ ರಾಮತೀರ್ಥ ನಗರದ ಕೆಎಸ್ಸಿಎ ಕ್ರಿಕೆಟ್ ಮೈದಾನದಲ್ಲಿ ರಾಜ್ಯದ ಮಾಧ್ಯಮ ಸ್ನೇಹಿತರ ಮತ್ತು ಕರ್ನಾಟಕದ ಭಾಜಪಾ ತಂಡದ ಕ್ರಿಕೆಟ್ ಪಂದ್ಯಾವಳಿಗಳು ನಡೆದವು. ಪಂದ್ಯಾವಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಮಹಾಂತೇಶ್ ಬಕ್ಕುಂದ್, ರಾಮತೀರ್ಥ ನಗರದ ಪ್ರಮುಖರಾದ ಅಣ್ಣಾಸಾಹೇಬ್ ದೇಸಾಯಿ, ಮುಕ್ತಾರ್ ಪಠಾಣ್, ವಿಲಾಸ್ ಕೆರೂರ್, ಸುರೇಶ್ ಯಾದವ್, ಈರಯ್ಯ ಖೋತ್, ಶಶಿ ಬಾಡ್ಕರ್, ನವೀನ್ ಮೆಟ್ಗುಡ್ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ಇನ್ ನ್ಯೂಸ್ ಬೆಳಗಾವಿ. ಮಾಜಿ ಮಹಾಪೌರ ವಿಜಯ್ ಮೋರೆ ಅವರು ನಡೆಸುತ್ತಿರುವ ಶಾಂತಾಯಿ ವೃದ್ಧಾಶ್ರಮವು ಮತ್ತೊಮ್ಮೆ ದೇಶದ ಗಮನ ಸೆಳೆದಿದೆ. ಇಲ್ಲಿನ ಪ್ರೀತಿಯ ನಿವಾಸಿಗಳು ಜನಪ್ರಿಯವಾಗಿ ಬೆಳಗಾವಿಯ ವೈರಲ್ ಅಜ್ಜಿಗಳು ಎಂದೇ ಖ್ಯಾತಿ ಪಡೆದಿದ್ದು ಮತ್ತೊಮ್ಮೆ ಸಾಮಾಜಿಕ ಮಾಧ್ಯಮದಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸಿದ್ದಾರೆ. ಈ ಅಜ್ಜಿಗಳು ಈ ಹಿಂದೆ ಸಾರೆಗಮಪ ಪ್ರಮುಖವಾದ ರಾಷ್ಟ್ರೀಯ ವೇದಿಕೆಗಳಲ್ಲಿ ಕಾಣಿಸಿಕೊಂಡು ಟಿ ಸಿರೀಸ್ ಮತ್ತು ಝಿ ಮ್ಯೂಸಿಕ್ನಂತಹ ದೊಡ್ಡ ಸಂಗೀತ ಸಂಸ್ಥೆಗಳೊಂದಿಗೆ ಸಹಯೋಗ ಮಾಡಿದ್ದರು. ಅವರ ಈ ಸ್ಫೂರ್ತಿದಾಯಕ ಪ್ರಯಾಣವು ಇಡೀ ದೇಶದ ಹೃದಯಗಳನ್ನು ಗೆದ್ದಿತ್ತು. ಈಗ ಇವರ ಜನಪ್ರಿಯತೆ ಹೊಸ ಎತ್ತರಕ್ಕೆ ತಲುಪಿದೆ. ಇತ್ತೀಚಿನ ವೈರಲ್ ಸನ್ನಿವೇಶದಲ್ಲಿ ಅಜ್ಜಿಗಳು ಬಾಲಿವುಡ್ನ ದೊಡ್ಡ ತಾರೆಯರಾದ ಕಾರ್ತಿಕ್ ಆರ್ಯನ್, ರೆಮೋ ಡಿಸೋಜಾ ಮತ್ತು ಅನನ್ಯ ಪಾಂಡೆ ಅವರೊಂದಿಗೆ ವಿಶೇಷ ರೀಲ್ನಲ್ಲಿ ಕಾಣಿಸಿಕೊಂಡಿದ್ದು ಇದು ದೇಶಾದ್ಯಂತ ಟ್ರೆಂಡಿಂಗ್ ಆಗಿದೆ. ಈ ಜನಪ್ರಿಯತೆಯ ಅಲೆಯನ್ನ ಹೆಚ್ಚಿಸುವಲ್ಲಿ ಚೆರಿಲ್ ವಿಜಯ್ ಮೋರೆ ಅವರ ಪಾತ್ರ ಮುಖ್ಯವಾಗಿದೆ. ಅವರ ಸೃಜನಾತ್ಮಕ ರೀಲ್ಗಳು ಮತ್ತು ಹೃದಯ ಸ್ಪರ್ಶಿ ಕತೆ ಹೇಳುವಿಕೆಯು ಶಾಂತಾಯಿ ನಿವಾಸಿಯ ಬೆಚ್ಚಗಿನ ಮನೋಭಾವ ಮತ್ತು ಆಕರ್ಷಣೆಯನ್ನ ರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸಿದೆ. ಈ ಹೊಸ ಸಾಧನೆಯು ಬೆಳಗಾವಿಗೆ ಮತ್ತೊಂದು ಹೆಮ್ಮೆಯ ಕ್ಷಣವಾಗಿದೆ. ಸಮಾಜದಿಂದ ಮರೆತು ಹೋಗಿದ್ದ ಹಿರಿಯರು ಈಗ ಅಪಾರ ಪ್ರೀತಿ, ಗೌರವ ಮತ್ತು ಮನ್ನಣೆ ಪಡೆಯುತ್ತಿರುವುದನ್ನು ಇಲ್ಲಿ ತೋರಿಸುತ್ತದೆ. ಅವರ ಸಂತೋಷದಾಯಕ ಶಕ್ತಿಯು ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡುತ್ತಾ ನಗರದ ಕೀರ್ತಿಯನ್ನ ಹೆಚ್ಚಿಸಿದೆ. ಇನ್ ನ್ಯೂಸ್ ಬೆಳಗಾವಿ. ಖಾನಾಪುರ ತಾಲೂಕಿನ ಮಾಜಿ ಶಾಸಕಿ ಮತ್ತು ಎಐಸಿಸಿ ಕಾರ್ಯದರ್ಶಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ತಮ್ಮ ನಿವಾಸದಲ್ಲಿ ಜನಸಾಮಾನ್ಯರ ಕುಂದುಕೊರತೆಗಳನ್ನು ಆಲಿಸಿದರು. ಖಾನಾಪುರ ತಾಲೂಕಿನ ಮಾಜಿ ಶಾಸಕಿ ಎಐಸಿಸಿ ಕಾರ್ಯದರ್ಶಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ತಮ್ಮ ನಿವಾಸದಲ್ಲಿ ಜನಸಾಮಾನ್ಯರ ಸಮಸ್ಯೆಗಳನ್ನು ವಿಚಾರಣೆ ನಡೆಸಲು ಹಾಗೂ ನೊಂದ ಬಂದವರನ್ನ ಸಮಾಧಾನಪಡಿಸಲು ಸಮಸ್ಯೆಯನ್ನ ಆಲಿಸಿ ಅಹವಾಲು ಸ್ವೀಕರಿಸಿದರು. ಆಗಿದ್ದು ಫಂಡ್ ವಾಪಸ್ ಸರ್ಕಾರಕ್ಕೆ ತುಂಬ ಆಗುತ್ತೆ. ಅದು ಮತ್ತೆ ತರಲಿಕ್ಕೆ ಬೇರೆ ಲೆಟರ್ ಕೊಡಬೇಕು, ಹೊಸ ಇದರಲ್ಲಿ ಮತ್ತೆ ಸ್ಯಾಂಕ್ಷನ್ ಮಾಡಿ. ಈ ಸಂದರ್ಭದಲ್ಲಿ ಬಹುಸಂಖ್ಯೆಯಲ್ಲಿ ತಾಲೂಕಿನ ಗ್ರಾಮೀಣ ಸೇರಿದಂತೆ ಖಾನಾಪುರ ಪಟ್ಟಣದ ಜನರು ಭಾಗಿಯಾಗಿದ್ದರು. ಅಲ್ತಾಫ್ ಬಸ್ರಿಕಟ್ಟಿ, ಇನ್ ನ್ಯೂಸ್, ಖಾನಾಪುರ. ಇದರೊಂದಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ ನ್ಯೂಸ್. ವಂದನೆಗಳು.